ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು. ನನ್ನ యేసయ్య ಹಲ್ಲೆಲೂಯಾ, ನನ್ನ యేసయ్య ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ యేసయ్య ಹಲ್ಲೆಲೂಯಾ. ಎಲ್ಲ ವೇಳೆಯೂ ಅಯ್ಯ ನೀನೇ, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು, ಅಬ್ರಹಾಮನಿಗೆ ದೇವರು ಸ್ನೇಹಿತನಾಗಿದ್ದರು. ಅವನು ತನ್ನ ಸಂಬಂಧಿಗನಾದ ಲೋಟನಿಗಾಗಿ ಮಧ್ಯಸ್ಥ ಪ್ರಾರ್ಥನೆ ಮಾಡುವಾಗ ದೇವರು ಅವನ ಪ್ರಾರ್ಥನೆಯನ್ನು ತಾಳ್ಮೆಯಿಂದ ಕೇಳಿ ಅವನಿಗೆ ಬಿಡುಗಡೆಯನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಅಬ್ರಹಾಮನೇ ನೀನು ನನ್ನ ಸ್ನೇಹಿತನೆಂದು ಹೇಳಿದರು. ಅಬ್ರಹಾಮನು ದೇವರೊಂದಿಗೆ ನಡೆಯುವನಾಗಿದ್ದನು. ಹಲ್ಲೆಲೂಯಾ. ಆದುದರಿಂದ ಅವನು ದೇವರ ಕಡೆಯಿಂದ ಆಶೀರ್ವಾದವನ್ನು ನಂಬುವುದಕ್ಕೆ ಆಗದ ಒಂದು ಸಮಯದಲ್ಲಿ 100 ವಯಸ್ಸಲ್ಲಿ ಪಡೆದುಕೊಂಡದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನನ್ನ ಸ್ನೇಹವು ನೀನೇ, ನನ್ನ ಆಸೆಯು ನೀನೇ, ನನ್ನ ಸ್ನೇಹವು ನೀನೇ, ನನ್ನ ಆಸೆಯು ನೀನೇ, ನನ್ನೆಲ್ಲವೂ ಅಯ್ಯ ನೀನೇ, ನನ್ನೆಲ್ಲವೂ ಅಯ್ಯ ನೀನೇ, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು, ನೀನಲ್ಲದೆ ನನಗೆ ಯಾರುಂಟು. యేసయ్య యేసయ్య ಹಲ್ಲೆಲೂಯಾ, ಹಲ್ಲೆಲೂಯಾ, యేసయ్య యేసయ్య ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ ಒಂದು ಒಳ್ಳೆಯ ಆರಾಧನೆ ವೇಳೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪೂರ್ಣ ಮನಸ್ಸಿಂದ ದೇವರನ್ನು ಆರಾಧಿಸಿ, ದೇವರೇ ಮಾತನಾಡಿ ನಮ್ಮನ್ನು ಆಶೀರ್ವದಿಸಿದರು. ನಿಮ್ಮ ಸಾಕ್ಷಿಗಳು ನಮಗೆ ಬಹಳವಾಗಿ ಎನ್ಕರೇಜ್ಮೆಂಟ್ ಅನ್ನು ತರುವಂತದ್ದಾಗಿರುತ್ತೆ. ಬದುಕು ಬಾಳಿನ ಡಂಬ ಹೆಂಗೆ ಬರುತ್ತೆ? ನಾನು ಹೇಳಿದಲ್ಲ, ವಿಶ್ವಾಸಿಗಳಾಗಿ ಬರುವವರಲ್ಲಿ ಕೂಡ ಅದು ಬರುತ್ತೆ. ನಾವು ಬಡವರಾಗಿ ಇರುವಾಗ, ಏನು ಕೈಯಲ್ಲಿ ಇಲ್ಲದೆ ಇರುವಾಗ, ಬರೀ ಕೈಯಲ್ಲಿ ಇರುವಾಗ ದೇವರನ್ನು ಹುಡುಕಿ ಬರುತ್ತೇವೆ. ಅಸ್ವಸ್ಥರಾಗಿರುವಾಗ ದೇವರನ್ನು ಹುಡುಕಿ ಬರುತ್ತೇವೆ. ಕುಟುಂಬದಲ್ಲಿ ಏನು ನಡೀತಾ ಇಲ್ಲ, ಎಲ್ಲ ತಡೆಯಾಗಿದೆ, ಯೇಸು ಕರ್ತನು ಹುಡುಕಿ ಬರುತ್ತೇವೆ. ಹೌದು, ದೇವರು ನಮಗೆ ಬಿಡುಗಡೆ ಕೊಡುತ್ತಾರೆ, ಆರೋಗ್ಯವನ್ನು ನೀಡುತ್ತಾರೆ, ಬೇಕಾದ ಎಲ್ಲ ಅಗತ್ಯತೆಗಳನ್ನು ಪೂರೈಸುತ್ತಾರೆ, ಮನೆ ಕೊಡುತ್ತಾರೆ, ಗಾಡಿ ಕೊಡುತ್ತಾರೆ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಾರೆ. ಇವತ್ತು ವರ್ಷಗಳು ಹೋಗ್ತಾ ನಮಗೆ ಎಲ್ಲ ಸಿಗುತ್ತೆ. ಮೊದಲು ಬರಿ ಕೈಯಲ್ಲಿ ಇರುವಾಗ, ಏನು ಇಲ್ಲದೆ ಇರುವಾಗ ಎಷ್ಟು ಆರಾಧನೆ, ಎಷ್ಟು ಪ್ರಾರ್ಥನೆ. ಸರ್, ಫ್ರೈಡೇ ಪ್ರಾರ್ಥನೆ ಇದೆಯಾ? ಬರುತ್ತೇನೆ. ಸಂಡೇ ಇದೆಯಾ? ಬರುತ್ತೇನೆ. ಬೇರೆ ಯಾವ ಸಮಯದಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ದೀರಾ? ಆವಾಗಲೂ ಬರ್ತೇನೆ ಅಂತ ಹೇಳಿ ಬರ್ತಾರೆ. ಬಟ್ ನಾವು ಎಲ್ಲ ಸಿಕ್ಕಿದ ಮೇಲೆ ನಮ್ಮಲ್ಲಿ ಸೆಲ್ಫ್ ಸಫಿಷಿಯನ್ಸಿ ಎಲ್ಲ ಆಯ್ತಲ್ಲ. ಸಭೆಗೆ ಸರಿಯಾಗಿ ಬರುವುದಿಲ್ಲ, ಪ್ರಾರ್ಥನೆ ಸರಿಯಾಗಿ ಮಾಡುವುದಿಲ್ಲ. ಪಾಸ್ಟ್ ಏನಾದರೂ ಮೀಟಿಂಗ್ ಏನಾದರೂ ಸಹಾಯ ಮಾಡಬೇಕಾ ಅಂತ ಕೇಳ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ಬಂದ ಮೇಲೆ ಅವರಲ್ಲಿ ಸ್ವಲ್ಪ ಹಂಗೆ ಬದುಕು ಬಾಳಿನ ಡಂಬ ಬಂದು, ಬದುಕು ಬಾಳಿನ ಡಂಬ ಅಂದ್ರೆ ಏನು ಗೊತ್ತಾ? ದೇವರು ಬೇಡ, ದೇವರು ಇಲ್ಲದಿದ್ರು ನಾನು ಬದುಕುತ್ತೇನೆ, ಹಣ ಇಟ್ಟುಕೊಂಡು ಬದುಕುತ್ತೇನೆ, ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ನಾನು ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ ನನ್ನನ್ನು ನೋಡಿಕೊಳ್ಳುತ್ತೇನೆ, ಜನರಿದ್ದಾರೆ ಸಹಾಯ ಬೇಕಾದರೆ, ಏನಾದ್ರು ಒಂದು ಆಫೀಸ್ಗೆ ಹೋದರೆ ಅವರ ಸಹಾಯ ನನಗೆ ಸಿಗುತ್ತೆ, ಡಾಕ್ಟರ್ ಇದ್ದಾರೆ, ಏನಾದರೂ ಒಂದು ಅಸ್ವಸ್ಥತೆ, ಏನಾದರೂ ರೋಗ ಬಂದರೆ ಅವರು ನೋಡಿಕೊಳ್ತಾರೆ. ಹಣ ಇದೆಯಲ್ಲ ಕೈಯಲ್ಲಿ. ಮೊದಲು ರೋಗ ಬಂದರೆ ದೇವರು ಬಿಟ್ಟು ಬೇರೆ ದಾರಿ ಇಲ್ಲ, ಯಾಕಂದ್ರೆ ದುಡ್ಡು ಇಲ್ಲ. ಇವತ್ತು ಎಲ್ಲ ಕೈಯಲ್ಲಿ ಇದೆ, ಎಲ್ಲಕ್ಕೂ ದೇವರು ಬೇಡ, ದುಡ್ಡು ಇದೆ, ಹಂಗೆ ಅವರು ದೇವರನ್ನು ದೂರ ಇಟ್ಟುಕೊಳ್ತಾರೆ. ಇದೇ ವಿಶ್ವಾಸಿಗಳಲ್ಲಿ ಒಳಗಡೆ ಬರುವ ಬದುಕು ಬಾಳಿನ ಡಂಬ. ಗೊತ್ತಿಲ್ಲದೆ ಒಳಗಡೆ ಒಂದು ಕೂತಿರುತ್ತೆ. ಪ್ರಾರ್ಥನೆ ಕಡಿಮೆ ಆಗಿಬಿಡುತ್ತೆ. ಪ್ರಾರ್ಥನೆ ಮಾಡಿದ್ರೆ ನಮಗೆಲ್ಲ ಇದೆಯಲ್ಲ, ಸಭೆಗೆ ಇಷ್ಟಪಟ್ಟ ಸಮಯಕ್ಕೆ ಬರ್ತಾರೆ. ಈ ರೀತಿಯಲ್ಲಿ ಅವರ ಆಧ್ಯಾತ್ಮಿಕ ಜೀವನದಲ್ಲಿ ಕೆಳಗಡೆ ಬಿದ್ದು ಹೋಗಿರುತ್ತಾರೆ, ಅವರಿಗೆ ಗೊತ್ತಿಲ್ಲ. ಅದೇ ಇದೇ ಬದುಕು ಬಾಳಿನ ಡಂಬ. ಇಲ್ಲಿ ಐಶ್ವರ್ಯವಂತನ ಇರುವನು ಕೂಡ ಅವನ ಕೈಲಿ ಸಿಕ್ಕಾಪಟ್ಟ ಹಣ, ಪ್ರತಿನಿತ್ಯ ಉತ್ಸವ, ಊಟ, ಅದೇನು ಹೇಳ್ತಾರೆ, ಮೋಜು ಮಸ್ತಿ ಮಾಡಿಕೊಳ್ತಾನೆ. ಭೋಜನ ಏನು ಕೊರತೆ ಇಲ್ಲ, ಮಟನ್, ಚಿಕನ್, ಫಿಶ್, ಅದು ಇದು, ಎಣ್ಣೆ, ಡ್ಯಾನ್ಸು, ತಿನ್ನಿರಿ, ಕುಡೀರಿ, ಆಮೇಲೆ ಚೆನ್ನಾಗಿ ಬದುಕಿರಿ, ಸಾಯಿರಿ, ಎಪ್ಪಿ ಕೊರಿಯನಿಸ್ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಯಾರ ಬಗ್ಗೆ ಏನು ಚಿಂತೆ ಇಲ್ಲ. ಅಷ್ಟೇ, ಇರುವ ತನಕ ನಾವು ಚೆನ್ನಾಗಿ ಬದುಕಬೇಕು, ಏನು ಬೇಕಾದ್ರೂ ಮಾಡಿಕೊಡು, ಕೇಳುವಾರಿಲ್ಲ. ಸೈತಾನನು ಆದಮ್ ಹವ್ವವನ್ನು ಬೀಳಿಸುವಾಗ ಮೊದಲನೇದಾಗಿ ಕಣ್ಣಿನ ಆಸೆ, ಆಮೇಲೆ ಶರೀರದ ಆಸೆ, ಮೂರನೇದಾಗಿ ಬದುಕು ಬಾಳಿನ ಡಂಬ ಏನು ಗೊತ್ತಾ? ನಿಮಗೆ ಒಳ್ಳೆಯದು ಕೆಟ್ಟದು ಏನೆಂದು ಗೊತ್ತಾಗಿ ಬಿಡುತ್ತೆ, ನೀವಾಗಿ ಬದುಕಬಹುದು, ನಿಮಗೆ ದೇವರ ನಡೆಸುವಿಕೆ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ದೇವರನ್ನು, ಮನುಷ್ಯನನ್ನು, ತನ್ನ ಸೃಷ್ಟಿಕರ್ತನನ್ನು ಬಿಟ್ಟು ಅಗಲಿಸುವುದಕ್ಕಾಗಿ ಸೈತಾನನು ಈ ರೀತಿಯಲ್ಲಿ ವಂಚಿಸಿದನು. ಅವರಲ್ಲಿ ಬದುಕು ಬಾಳಿನ ಡಂಬ, ಹಲ್ಲೆಲೂಯಾ, ಬದುಕು ಬಾಳಿನ ಡಂಬವನ್ನು ತಂದು ಬಿಟ್ಟನು. ಅವರು ಒಳ್ಳೆಯದು ಕೆಟ್ಟದು ಗೊತ್ತಾಯಿತು. ದೇವರು ಹೇಳಿದರು, ಈ ಈಡನ್ ಗಾರ್ಡನ್ ಬಿಟ್ಟು ಹೊರಗಡೆ ಹೋಗಿರಿ, ಯಾಕಂದ್ರೆ ನಿಮಗೆ ಒಳ್ಳೆಯದು ಕೆಟ್ಟದು ಗೊತ್ತಾಯಿತು, ನೀವಾಗಿ ಬದುಕಿಕೊಳ್ಳಾರಿ ಬದುಕಿ. ಯಾಕೆ ಸೃಷ್ಟಿಸಲ್ಪಟ್ಟರು? ನಾನು ಯಾಕೆ ಬದುಕಬೇಕು? ಯಾರು ನಮ್ಮ ಸೃಷ್ಟಿಕರ್ತನು? ಅವರು ಎಂಥವರು? ಅವರು ಪರಿಶುದ್ಧರಾಗಿರುವ ದೇವರ ನೀತಿ ಸ್ವರೂಪನ, ಸತ್ಯ ಸ್ವರೂಪನ? ಗೊತ್ತಿಲ್ಲ. ನಮ್ಮ ತಂದೆ ಯಾರೆಂದು ಗೊತ್ತಿದ್ರೆ ತಾನೇ ನಾವು ಅವರ ಮಕ್ಕಳಾಗಿ ಅವರು ಹೇಳುವ ರೀತಿಯಲ್ಲಿ ಬದುಕಬಹುದು. ಅವ್ರ ಕಟ್ಟಲೆಗಳೇನು, ಅವ್ರು ಏನು ಬಯಸ್ತಾರೆ, ಏನು ಗೊತ್ತಿಲ್ಲ. ಹೊರಗಡೆ ಹೋದ, ಕೊಲೆ ಮಾಡಿದ, ವ್ಯಭಿಚಾರ ಮಾಡಿದ, ಹೊಟ್ಟೆ ಕಿಚ್ಚಿ ಬಂದಿತ್ತು, ಕಳ್ಳತನ ಮಾಡಿದ, ಕದಿದನು, ಆಮೇಲೆ ಎಲ್ಲ ದುರಾಶೆಗಳು ಬಂದಿತ್ತು, ತಂದೆ ತಾಯಿಯನ್ನು ಸನ್ಮಾನಿಸುವುದಿಲ್ಲ, ಎಲ್ಲಾ ಪಾಪಗಳನ್ನು ಮಾಡಿ ಪಾಪಿಯಾಗಿ ಹೋದಕ್ಕೆ ಕಾರಣ ಏನು ಗೊತ್ತಾ? ಅವನು ತಾನಾಗಿ ತನ್ನಲ್ಲಿ ಬದುಕುವುದಕ್ಕೆ ಸ್ವಯಂ ಅವನನ್ನು ಆಳ್ವಿಕೆ ಮಾಡೋದ್ರಿಂದ ಸೆಲ್ಫ್ ಸಫಿಷಿಯನ್ಸಿ, ಅವನಲ್ಲೇ ತೃಪ್ತಿಯನ್ನು ಹೊಂದಿಕೊಂಡು ಸಾಕು. ಇದನ್ನು ಸೈತಾನನು ಒಂದು ಪ್ಯಾಕೇಜ್ ಆಗಿ ಮಾನವ ಕುಲದ ಒಳಗಡೆ ಹಾಕಿಬಿಟ್ಟನು.
ಇಲ್ಲಿ ಈ ಶ್ರೀಮಂತನು ಕೂಡ ದೇವರೇ ಬೇಡ. ಅವನು ಒಂದು ವೇಳೆ ಯಹೂದಿನಾಗಿ ಇರಬಹುದು, ಆದರೂ ಅವನು ಕಟ್ಟಳೆಗಳನ್ನು ಹಿಂಬಾಲಿಸುವವನಲ್ಲ. ಅವನು ತುಂಬಾ ಸುಖಭೋಗದಲ್ಲಿ ಅವನು ಬದುಕುತ್ತಾ ಇದ್ದನು. ಪ್ರತಿನಿತ್ಯ ಪಾರ್ಟಿ ಮನೆಯಲ್ಲಿ ನಡೀತಾ ಇತ್ತು. ಪಾರ್ಟಿ ಅಂದ್ರೆ ಸುಮ್ಮನೆನಾ? ಎಲ್ಲರೂ ಬರ್ತಾರೆ. ಇವನು ಮಾತ್ರ ಪಾಪ ಮಾಡಲ್ಲ. ಒಂದು ಗುಂಪನ್ನು ಗೂಡಿಸಿ ಅವರ ಜೊತೆಗೆ ಪಾಪ ಮಾಡುವವರಾಗಿದ್ದನು. ಆ ರೀತಿಯ ಬದುಕು ಬಾಳನ್ನು ಬದುಕೋನಾಗಿದ್ದನು. ಆಮೇಲೆ ಮುಂದೆ ಅವನ ಮನೆ ಬಾಗಿಲಲ್ಲಿ ಲಾಜನ್ ಎಂಬ ಒಬ್ಬ ಭಿಕ್ಷೆಕಾರನು ಬಿದ್ದುಕೊಂಡಿದ್ದಾನೆ. ಅವನು ಬಡವನು. ಅವನು ಕೂಡ ದೇವರ ಭಕ್ತನಾಗಿ ಇರಬೇಕಿತ್ತು. ಆದ್ದರಿಂದ ಯೇಸು ಕರ್ತನ ಅವನ ಬಗ್ಗೆ ಮಾತನಾಡ್ತಾರೆ. ಬಡವ ಭಿಕ್ಷೆಕಾರನು, ಅವನಿಗೆ ಭೋಜನ ಹೆಂಗೆ ಸಿಕ್ಕಿತು ನೋಡೋಣ. ಇವನು ಅಯ್ಯೋ ಪಾಪ, ರೋಗಿ ಅವನು, ಮೈ ತುಂಬಾ ಹುಣ್ಣಿದ್ದವನು. ಐಶ್ವರ್ಯವಂತರ ಮೇಜಿನಿಂದ ಬಿದ್ದ ಎಂಜಿಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಲ್ಲಿ ನೀವು ನೋಡಿದರೆ ತುಂಬಾ ನೀವು ಅದನ್ನು ಗಮನಿಸಬೇಕು. ಐಶ್ವರ್ಯವಂತನು ಬರುವ ಎಲ್ಲ ಶ್ರೀಮಂತರಿಗೂ ಸಂಬಂಧಿಕರಿಗೂ ಒಳ್ಳೆ ಊಟ ಕೊಡ್ತಾ ಇದ್ದನು. ಯಹೂದಿಯರಿಗೆ ದೇವರು ಕೊಟ್ಟಿರುವ ಕಟ್ಟಳೆಗಳೇನು? ನಿಮ್ಮ ಅನಾಥರನ್ನು ವಿಧವೆಯರಿಗೂ ನೀವು ಏನು ಮಾಡಬೇಕು? ಊಟ ಕೊಡಬೇಕು, ಸಹಾಯ ಮಾಡಬೇಕು. ಇಲ್ಲಿ ಇವನು ಅವರಿಗೆ ಒಳ್ಳೆ ಊಟ ಕೊಡ್ತಾ ಇಲ್ಲ. ಅವನು ಏನು ತಿಂದನು? ಮೇಜಿಂದ ಬಿತ್ತ. ನೀವು ನೋಡಿದ್ರೆ ಒಂದು ಮದುವೆ ಮನೆಗೆ ಹೋದ್ರೆ ಮದುವೆ ಆದ ಮೇಲೆ ಊಟ ಆದ ಮೇಲೆ ಮಿಕ್ಕಿರುವುದೆಲ್ಲ ಯಾರು ಕೊಡ್ತಾರೆ? ಈ ಭಿಕ್ಷೆಕಾರರು, ರೋಡಲ್ಲಿ ತಿರುಗಾಡ್ತಾ ಇರೋರು, ದಿಕ್ಕಿಲ್ಲದವ್ರೆಲ್ಲ ಬಂದು ಅಯ್ಯ 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 ಅಮ್ಮ ಅಮ್ಮ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತಾರೆ? ಇರಮ್ಮ, ಎಲ್ಲಾರ್ಗೂ ಕೊಟ್ಟು ಹೋದ ಮೇಲೆ ಇದ್ರೆ ಕೊಡ್ತೇನೆ. ಮಿಕ್ಕ ಇರೋದು ಯಾರಿಗೂ ಹೋಗುತ್ತೆ? ಭಿಕ್ಷೆಕಾರರಿಗೆ ಹೋಗುತ್ತೆ. ಯಾರಾದ್ರೂ ಭಿಕ್ಷೆಕಾರರಿಗೆ ಕರೆದು ಪೀಸ್ ಉಳ್ಳ ಬಿರಿಯಾನಿ ಕೊಡ್ತೇನೆ ಕೊಡ್ತಾರ? ಕೊಡಲ್ಲ. ನಾವು ನಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸಬೇಕು. ಅದೇ ದೇವರು ಕೊಟ್ಟಿರುವ ಕಟ್ಟಳೆ. ಹಳೆ ನಿಯಮದಲ್ಲಿ ಕಟ್ಟಳೆ ಏನು? ನೀವು ದೇವರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ, ಜೀವಮಾನವೆಲ್ಲ ನೀವು ಪ್ರೀತಿಸಬೇಕು. ಆಮೇಲೆ ನೀವು ನಿಮ್ಮ ನೆರೆಯವರನ್ನು ನಿಮ್ಮನ್ನು ಪ್ರೀತಿಸುವ ಹಾಗೆ ಪ್ರೀತಿಸಬೇಕು. ಈ ರೀತಿಯಲ್ಲಿ ದೇವರು ಹೇಳಿಕೊಟ್ರು. ಆದ್ರೂ ಕೂಡ ಇವನು ತನ್ನ ಕಣ್ಣು ಮುಂದೆ, ತನ್ನ ಮನೆ ಮುಂದೆ ಬಿದ್ದಿರುವ ಭಿಕ್ಷೆಕಾರನಿಗೆ ಒಂದು ವೇಳೆ ಊಟ ಹಾಕೋದಕ್ಕಾಗಲ್ಲ, ಮಿಕ್ಕಿರುವುದನ್ನು ಹಾಕ್ತಾ ಇದ್ದಾನೆ. ಅವನಲ್ಲಿ ಕರುಣೆ ಇಲ್ಲ, ಅವನಲ್ಲಿ ದಯೆ ಇಲ್ಲ. ಮುಂದೆ ಹೋದ್ರಿ. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ಅವನಿಗೆ ಸತ್ಯವೇದ ಹೇಳುತ್ತದೆ, ಇಂಥವರನ್ನು ನೋಡಿದರೆ ಅವರು ಒದಿಸಿಕೊಳ್ಳುವುದಕ್ಕೆ ಏನು ಕೊಡಬೇಕು? ಒದಿಕೆಯನ್ನು ಕೊಡಬೇಕು. ಇಷ್ಟು ದೊಡ್ಡ ಶ್ರೀಮಂತ ಅಂತಾನೆ, ಚಿಕ್ಕದಾಗಿ ಒಂದು ಗೂಡರ ಹಾಕಿ ಅವನನ್ನು ಅಲ್ಲಿ ಕೊಟ್ಟಿರ್ಬೇಕಿತ್ತು. ಅವನು ಅದನ್ನು ಕೊಟ್ಟಿಲ್ಲ. ಅವನು ದಾರಿಯಲ್ಲಿ ಬಿದ್ದಿದ್ದಾನೆ. ಪ್ರತಿನಿತ್ಯ ಅವರು ಪಾರ್ಟಿ ಮಾಡಿಕೊಳ್ತಾರೆ. ಒಂದು ದಿವಸ ಕೂಡ ಅವನ ಮೇಲೆ ಕರುಣೆ, ದಯೆ ಬಂದಿಲ್ಲ. ನೀವು ಸತ್ಯವೇದದಲ್ಲಿ ಸಮಾರ್ಯದವನು ಒಬ್ಬನು ಬಿದ್ದಿರುವ ಯಹೂದಿಯನು ಅಲ್ಲಿ ಕಳ್ಳರು ಅವನನ್ನು ಹೊಡೆದು ಎಲ್ಲ ಏನು ಮಾಡಿದ್ದಾರೆ? ಹಣವೆಲ್ಲ ತೆಗೆದುಕೊಂಡು ಕಳ್ಳತನ ಮಾಡಿ ಅರೆಜೀವಾಗಿ ಬಿಟ್ಬಿಟ್ಟಿದ್ದಾರೆ. ಒಬ್ಬ ಯಹೂದಿಯನು, ಬಿದ್ದಿರೋನು ಯಹೂದಿಯನೇ, ಅಲ್ಲಿ ಇರುವ ಲೇವಿ ಆಮೇಲೆ ಯಾಜಕನು ಇಬ್ಬರು ಬರ್ತಾರೆ. ಅವನನ್ನು ನೋಡಿ, ಅಯ್ಯೋ ದೇವರಿಗೆ ಸೇವೆ ಮಾಡುತ್ತೇನೆ, ಇವತ್ತು ನಾನು ಹೆಣವನ್ನು ಮುಟ್ಟಿದರೆ ಅಶುದ್ಧನಾಗಿ ಬಿಡ್ತೇನೆ ಎಂದು ದಾರಿಯಲ್ಲೇ ಬಿಟ್ಟು ಹೋದಾನೆ, ಪ್ರೀತಿ ಇಲ್ಲದೆ. ಒಬ್ಬ ಸಮಾರ್ಯದನು ಬಂದು ಅವನು ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಯಹೂದಿಯರಿಗೂ ಸಮಾರ್ಯರಿಗೂ ಆಗಲ್ಲ. ಸಮಾರ್ಯದವರನ್ನು ಯಹೂದಿಯರು ಸೇರಿಸಿಕೊಳ್ಳಲ್ಲ. ಅವರು ಬೇರೆ ಜಾತಿ, ಇವರು ಬೇರೆ ಜಾತಿ. ಅವರು ನೀಚರಾಗಿ ನೋಡುತ್ತಾರೆ. ಇಲ್ಲಿ ನೀಚರ ಎಂದು ನೋಡುವ ಅವನು ಇಳಿದು ಬಂದು ಏನ್ ಮಾಡ್ತಾನೆ? ಸಹಾಯ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ನಿಮ್ಮ ನೆರೆಯವನನ್ನು ಈ ರೀತಿಯಲ್ಲಿ ಪ್ರೀತಿಸಬೇಕು ಎಂದು ಯೇಸು ಕರ್ತನು ಹೇಳಿಕೊಟ್ಟಿದ್ದಾರೆ. ಯಾರಿಗೆ ಅಗತ್ಯದೆಯೋ ಅವರಿಗೆ ನೀವು ಈ ರೀತಿಯಲ್ಲಿ ಪ್ರೀತಿಯನ್ನು ತೋರಿಸಬೇಕೆಂದು ಹೇಳಿಕೊಟ್ಟಿದ್ದಾರೆ. ಇದು ಹಳೆ ನಿಯಮದಲ್ಲಿ ಕೊಡಲ್ಪಟ್ಟಿರುವ ಒಂದು ಏನದು ಕಟ್ಟಳೆ. ಹಂಗೆ ಇರುವಾಗ ಈ ಕಟ್ಟಳೆಯನ್ನು ಸರಿಯಾಗಿ ಹಿಂಬಾಲಿಸ್ತಾ ಇಲ್ಲ. ರೋಡಲ್ಲಿ ಬಿದ್ದಿರುವವನು, ಅನಾಥನಾಗಿ ಇರುವವನನ್ನು ಹಂಗೆ ಬಿಟ್ಟಿದ್ದಾನೆ. ಕರುಣೆ ತೋರಿಸಿಲ್ಲ, ಅವನ ಮೇಲೆ ದಯೆ ತೋರಿಸಲಿಲ್ಲ. ಆದ್ರಿಂದ ಒಳ್ಳೆಯದು ಮಾಡಬೇಕೆಂದು ಗೊತ್ತಿದ್ರು ನೀವು ಒಳ್ಳೆಯದನ್ನು ಮಾಡದೇ ಇದ್ರೆ ಅದು ನಮಗೇನಾಗುತ್ತದೆ? ಪಾಪವಾಗುತ್ತದೆ. ಆಲ್ರೆಡಿ ಇವರು ದುಷ್ಟರು, ದುಷ್ಕಾರ್ಯಗಳಲ್ಲಿ ಕೂತಿರ್ತಾರೆ, ಪಾಪ ಮಾಡ್ತಾ ಇದ್ದಾರೆ. ಕಣ್ಣು ಮುಂದೆ ಇರುವ ಭಿಕ್ಷೆಗಾರನೇ ಕೆಲವೊಂದು ಎಣ್ಣೆ ಹೊಡೆಯವರು ನೋಡಿದರೆ, ಭಿಕ್ಷೆಗಾರ ನೋಡಿದ್ರೆ ಸಹಾಯ ಮಾಡ್ತಾರೆ. ಏನೋ ಒಂದು ಮನಸ್ಸಾಕ್ಷಿ ಅವ್ರನ್ನ ಚುಚ್ಚುತ್ತೆ, ಸಹಾಯ ಮಾಡ್ತಾರೆ. ಇಲ್ಲಿ ಇವನು ಕಠಿಣವಾದ ಒಂದು ಮನುಷ್ಯನು.
ಅಲ್ಲಿ ಬಿದ್ದಿರುವ ಭಿಕ್ಷೆಗಾರನಿಗೆ ಕೂಡ ಸರಿಯಾದ ಒಂದು ಊಟವೋ, ಒಂದು ಮಲಗಿರೋ ಒಂದು ಸ್ಥಳವೋ, ಒಂದು ಹೊದಿಕೆಯೋ ಏನು ಕೊಟ್ಟಿರಲಿಲ್ಲ. ಏನು ಸಂಪಾದಿಸಿಕೊಂಡ್ರು? ಏನು ಸಂಪಾದಿಸಿಕೊಂಡಿಲ್ಲ. ಬದುಕುವಾಗ ಎಲ್ಲ ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ, ತನಗೆ ಮಜಾ ಬೇಕು, ತಾನು ಖುಷಿಯಾಗಿರಬೇಕು, ಅದಕ್ಕೋಗಿ ಕೂಡಿದ್ದು ತಿಂದು ಅವನು ತನಕಾಗಿಯೇ ಬದುಕಿದನು. ಇಲ್ಲಿ ಒಬ್ಬ ಬಡವ ಭಿಕ್ಷೆಕಾರನು, ಅವನು ರೋಗಿಯಾಗಿದ್ದರು, ದೇವರ ಮೇಲೆ ಭಯಭಕ್ತಿ ಉಳ್ಳವನಾಗಿದ್ದಾನೆ ನೋಡ್ತೇವೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರು ಇಬ್ಬರನ್ನು ಅವರು ಇಬ್ಬರಲ್ಲಿ ಇರುವ ಸ್ವಭಾವಗಳನ್ನು ಇಬ್ಬರು ಹೆಂಗೆ ಬದುಕಿದರೆಂದು ಬೇರ್ಪಡಿಸಿ ತೋರಿಸ್ತಾರೆ. ಮುಂದೆ ಓದಿರಿಯಾ. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷೆಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಅವನು ಖಂಡಿತವಾಗಿ ವಿಶ್ವಾಸಿಯಾಗಿರಬೇಕಿತ್ತು, ಅವನು ದೇವರ ಭಕ್ತನಾಗಿರಬೇಕಿತ್ತು. ಇಲ್ಲದ್ರೆ ದೇವದೂತರು ಅವನನ್ನು ಕರ್ಕೊಂಡು ಹೋಗಿ ಪರಲೋಕದಲ್ಲಿ ಸೇರಿಸೋದಕ್ಕೆ ಆಗಲ್ಲ. ಹಲ್ಲೆಲೂಯಾ. ನಾವು ಒಂದೊಂದು ವಾಕ್ಯವನ್ನು ಓದುವಾಗ ತಿಳಿವಳಿಕೆ ನಮಗೆ ಸಿಗುತ್ತೆ. ಅವನು ಹೆಂಗೆ ಬದುಕಿದನು ಎಂದು ಬರೆದಿರಲಿಲ್ಲ ಅಂದ್ರೆ ನಾವು ಯೋಚನೆ ಮಾಡುವುದು. ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಅವನು ಖಂಡಿತವಾಗಿ ಭಕ್ತನಾಗಿ ನೀತಿ ನ್ಯಾಯಗಳನ್ನು ಅನುಸರಿಸಿ ಏನು ಕಷ್ಟ ಇದ್ರು, ರೋಗಿಯಾಗಿದ್ರು, ಬಿತ್ತಿದ್ರು, ಅವನು ಪಾಪಿ ಅಲ್ಲರಿ. ಹಲ್ಲೆಲೂಯಾ. ಅವನು ಪಾಪಿ ಅಲ್ಲ. ನಾನು ಹೇಳ್ತೇನೆ, ಅಲ್ಲಿ ಬಂದು ಅವನು ನೆಗ್ತಾ ಇರುವ ನಾಯಿಗಳು ಕೂಡ ಮಿಕ್ಕಿರುವ ಊಟವನ್ನು ಹಾಕಿದವನಾಗಿರುತ್ತಾನೆ. ಹಲ್ಲೆಲೂಯಾ. ಆ ರೀತಿಯ ಒಂದು ಬದುಕು ಬಾಳು ಒಳ್ಳೆಯ ರೀತಿಯಲ್ಲಿ. ಕೆಲವರು ನೋಡಿದರೆ ಬಡವನಾಗಿದ್ರು ಕೂಡ ಪ್ರಾಮಾಣಿಕರಾಗಿರ್ತಾರೆ. ಪ್ರಾಮಾಣಿಕತೆಯನ್ನು ನಾವು ಅವರಲ್ಲಿ ನೋಡಬಹುದು. ಹಲ್ಲೆಲೂಯಾ. ಆ ರೀತಿಯಲ್ಲಿ ಬದುಕಿದವನೇ ಇವನು. ಆದ್ದರಿಂದ ಅವನು ಭಿಕ್ಷೆಕಾರನಾಗಿ ಇದ್ದರೂ ಪರಿಶುದ್ಧನಾಗಿ ಬದುಕಿದನು. ಭಿಕ್ಷೆಕಾರನಾಗಿ ಇದ್ದರೂ ನೀತಿ ನ್ಯಾಯಗಳು ಅನುಸರಿಸಿ ಬದುಕನು. ಪ್ರಾರ್ಥನೆ ಮಾಡೋರಾಗ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ. ನಾನು ಚೆನ್ನೈಗೆ ಒಂದು ತಿಂಗಳ ಮುಂಚೆ ಹೋಗಿರುವಾಗ ಅಲ್ಲಿ ಟ್ರೈನ್ ಲೇಟ್ ಆಯಿತು. ನಾನು ಅಲ್ಲಿ ಕೂತಿದ್ದೆ ನನ್ನ ಫ್ರೆಂಡ್ ಪ್ರಸಾದ್ ಜೊತೆ. ಒಬ್ಬ ಅಮ್ಮ ಬಂದರು, ಅವರಿಗೆ 60-65 ವಯಸ್ಸು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಅಂತ ನಾನು ನೋಡಿದೆ. ಏನು ಭಿಕ್ಷೆ ತಗೊಳ್ತಾರೆ ಅಂತ ಒಂದು ಪೆನ್ಸಿಲ್ಲು, ಈ ಚಕ್ಕಲಿ ಎಲ್ಲ ಮಾರ್ತಾ ಇದ್ರು. ಚಿಕ್ಕಿ ಎಲ್ಲ ಮಾರ್ತಾ ಇದ್ರು. ಬಂದು ಕೊಟ್ಟರು, ಮಗನೇ ತಗೊಳ್ಳು ಅಂದ್ರೆ. ದೇವರು ನಿಮ್ಮನ್ನು ಆಶೀರ್ವದಿಸಿ, ನಾನು ಇದಕ್ಕೋಸ್ಕರ ಪ್ರೇಯರ್ ಮಾಡ್ತೀನಿ. ಪ್ರಸಾದ್ ಅವರು ಪಾಸ್ಟರ್ ಅಪ್ಪ, ಅಯ್ಯೋ ಸಾರಿ ಪಾಸ್ಟರ್, ನಾನು ಟೀ ಶರ್ಟು ಜೀನ್ಸ್ ಹಾಕೊಂಡು ಕೂತಿದ್ದೆ. ಆದರೆ ಅಮ್ಮ ಪರವಾಗಿಲ್ಲ, ನೀವೇನು ಮಾಡ್ತೀರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನಾನು ಹೋಗುವ ಸ್ಥಳಗಳಲ್ಲೆಲ್ಲ ನಾನು 5-10 ರೂಪಾಯಿ ಸಿಗುತ್ತೆ, ನಾನು ಮಾರ್ತೇನೆ, ಕೆಲವರು ನನಗೆ ಸಹಾಯ ಕೂಡ ಮಾಡ್ತಾರೆ, ಈ ಸುವಾರ್ತೆಯನ್ನು ಎಲ್ಲಿ ಹೋದ್ರು ಸಾರ್ತೇನೆ. 65 ವಯಸ್ಸಲ್ಲಿ ಕೂಡ ಅವರು ಸುವಾರ್ತೆಯನ್ನು ಸಾರ್ತಾ ಇದ್ರು. ಅವನು ನನ್ನ ಕೈಯಲ್ಲಿ ಇದ್ದ ಸ್ವಲ್ಪ ಹಣವನ್ನು ತಗೊಂಡು ಅವ್ರಿಗೆ ಸಹಾಯಕ್ಕೆ ಕೊಟ್ಟೆ. ಅಮ್ಮ ಇಟ್ಟುಕೊಳ್ಳಿರಿ, ಊಟ ಮಾಡಿರಿ, ಇನ್ನು ನಿಮಗೆ ಟ್ರ್ಯಾಕ್ಸ್ ಬೇಕಾದರೆ ಯಾವ್ದು ಚರ್ಚ್ಗೆ ಹೋಗಬೇಕು ಅಂತ ನಾನು ಹೇಳಿಕೊಟ್ಟಿದ್ದೇನೆ ಅವರಿಗೆ. ನಾನು ಹೇಳ್ತೇನೆ, ನೀವು ಬಡವರಿಂದ ನೋಡ್ತಿರಲ್ಲ, ಅವರು ಎಷ್ಟು ಪ್ರಾಮಾಣಿಕವಾಗಿದ್ದಾರೆ. ಅವ್ರು ನನಗೆ ನಾನು ದುಡ್ಡು ಕೊಟ್ಟೆ ಬೇಡ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲಮ್ಮ ನೀವು ತಗೊಳ್ಳಿರಿ. ಇಲ್ಲ, ನನಗೆ ಸಿಕ್ಕಿದಪ್ಪ, ಅದ್ರ ಮಾರುವಾಗ ನನಗೆ ಹಣ ಸಿಕ್ಕಿದೆ. ಇಲ್ಲ ಆಂಟಿ, ದೇವರೇ ಕೊಡೋಕೆ ಹೇಳಿದ್ರು, ತಗೊಳ್ಳಿರಿ ಎಂದು ಕೈಯಲ್ಲಿ ಕೊಟ್ಟಿದೆ. ಹಲ್ಲೆಲೂಯಾ. ಸುಮ್ಮನೆ ಬರುವ ದುಡ್ಡನ್ನು ತಗೊಳ್ಳೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ. ಅಷ್ಟು ಪ್ರಾಮಾಣಿಕರಾಗಿ ಕೆಲಸ ಮಾಡಿ ದುಡಿದು ಅದು ತಗೊಳ್ಳೋಣ ಎಂದು ಇರುವ ಜನರು ಇದ್ದಾರೆ. ಹಲ್ಲೆಲೂಯಾ. ಹಂಗೆ ಇರುವಾಗ ನನಗೆ ಬಹಳ ಸಂತೋಷವಾಯಿತು. ನಾನು ಹೆಚ್ಚಾಗಿ ಕೊಟ್ಬಿಟ್ಟು ಬಂದೆ ಅವರಿಗೆ. ಆ ರೀತಿಯಲ್ಲಿ ಇದ್ದಾರೆ. ಇಲ್ಲಿ ಕೂಡ ಈ ಬಡವನು ಆ ರೀತಿಯಲ್ಲಿ ಇರಬೇಕಿತ್ತು. ನಾನು ಎಷ್ಟೋ ಭಿಕ್ಷೆಕಾರರು ಕೂತ್ಕೊಂಡು ಬೈಬಲ್ ಓದು ನೋಡಿದೆ. ಫೋಟೋ ಅಲ್ಲಿ ಕೂಡ ನೀವು ಫೇಸ್ಬುಕ್ ಅಲ್ಲಿ ನೋಡಬಹುದು. ಎಲ್ಲ ಅಲ್ಲೇ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಎಲ್ಲಿ ಹೋಗಿ ಸೇರ್ತಾರೆ? ಖಂಡಿತವಾಗಿ ಪರಲೋಕ ರಾಜ್ಯದಲ್ಲಿ ಅವರಿಗೆ ಬಾಧ್ಯತೆ ಸಿಗುತ್ತೆ. ಹಲ್ಲೆಲೂಯಾ. ಆದ್ರಿಂದ ನೀವು ನೋಡಿದ್ರೆ ಎಷ್ಟು ದೊಡ್ಡ ಶ್ರೀಮಂತನು, ಅವನಿಗೆ ದೇವರೇ ಬೇಡ, ಬದುಕು ಬಾಳಿನ ಡಂಬಾವಲಿ ಬದುಕಿದನು. ಎಷ್ಟೋ ಜನರು ಬದುಕಿದರು. ಇವತ್ತು ಕೂಡ ಕೋವಿಡ್ ಬರುವಾಗ ನೀವು ನೋಡಿದರೆ ದೊಡ್ಡ ದೊಡ್ಡ ಶ್ರೀಮಂತರು ಮನೆ ಖಾಲಿ ಆಯಿತು. ಅವರಿಟ್ಟಿರುವ ಹಣ ಅವರಿಗೆ ಸಹಾಯ ಮಾಡಿಲ್ಲ. ಕೋವಿಡ್ ಯಾರಾದರೂ ಔಷಧಿ ಕಂಡುಹಿಡಿದರಾ? ಇಲ್ಲ. ಸಾಮಾನ್ಯವಾಗಿ ಬರುತ್ತೆ ಕೋಲ್ಡು, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಎಲ್ಲ ಕೋಲ್ಡಲ್ಲಿ ಹೋಗಿಬಿಡ್ತಾರೆ. ಕೋಲ್ಡಾಗಿ ಮನುಷ್ಯರು ದುಷ್ಟರಾದದರಿಂದ ಕೆಟ್ಟದಾಗಿ ತುಂಬ ಎಲ್ಲ. ಇವತ್ತು ನಿಮಗೆ ಪ್ರಶ್ನೆ ಇರಬಹುದು. ನಾನು ಹೇಳ್ತೇನೆ, ಯಾಕೆ ನಮ್ಮ ಮೇಲೆ ಅನ್ಯ ಜನರು ಆಳ್ವಿಕೆ ಮಾಡ್ತಾರೆ? ನಾನು ಹೇಳ್ತೇನೆ, ನಾವು ಬದುಕು ಬಾಳಿನ ಡಂಬಾವಲ್ಲಿ ಹೋಗಿ ಬಹಳ ವರ್ಷಗಳಾಯಿತು. ಕ್ರೈಸ್ತಿಯರು ಬದುಕು ಬಾಳಿನ ಡಂಬಾವಳಿ ಹೋಗಿ ಬಹಳ ವರ್ಷಗಳಾಯಿತು. ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಇರುವುದರಿಂದ, ನೀವು ಅನ್ಯ ಜನರ ಹಾಗೆ ಬದುಕುವುದರಿಂದ ಅನ್ಯ ಜನರೇ ನಿಮ್ಮ ಮೇಲೆ ಆಳ್ವಿಕೆ ಮಾಡಲಿ ಎಂದು ಬಿಟ್ಟುಬಿಟ್ಟಿದ್ದಾರೆ ದೇವರು. ನಾನು ಹೇಳ್ತೇನೆ, ಈ ರೀತಿಯಲ್ಲಿ
ನಿಮ್ಮನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ. ಸ್ಕೂಲ್ ಏನು ಹೇಳುತ್ತದೆ? ನಾವು ಕೊಡುವ ಯೂನಿಫಾರ್ಮ್ ಅನ್ನು ನೀವು ಹಾಕಿಸ್ಕೊಳ್ಳಬೇಕು. ನಿಯಮ 1, ನಾವು ಕೊಡುವ ಬುಕ್ಸ್ ಅನ್ನು ತರಬೇಕು. ನಾವು ಕೊಡುವ ಬ್ಯಾಗ್ ಅನ್ನು, ಶೂ, ಈ ಸಾಕ್ಸ್ ಈ ಕಲರ್ಲಿ ಇರಬೇಕು. ಕೆಲವೊಂದು ಸ್ಕೂಲಲ್ಲಿ ಸಾಕ್ಸ್ ಬೇರೆ ಕಲರ್ಲಿ ಹಾಕ್ಸ್ಕೊಂಡು ಹೋದ್ರೆ ಅಲ್ಲಿ ಹಿಡಿದು ಫೈನ್ ಹಾಕ್ಬಿಡ್ತಾರೆ. ನಾವು ಕೊಡುವ ರೂಲ್ಸ್ ಅನ್ನು ಹಿಂಬಾಲಿಸಬೇಕು. 8 ಒಳಗಡೆ ಬರಬೇಕು. ಪೇರೆಂಟ್ಸ್ 3:03 ಬಂದು ನಿಂತು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಮಕ್ಕಳು ಹಿಂಗೆ ಇರಬೇಕು, ಹಿಂಗೆ ಇರಬಾರದು, ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಕೊಡ್ತಾರೆ. ಇದೆಲ್ಲ ಅವರು ಹಿಂಬಾಲಿಸಿ ನಡೆದರೆ ಅಲ್ಲಿ ಅವರಿಗೆ ಜಯ ಸಿಗುತ್ತೆ, ಸಫಲತಾ. ನೀವು ಒಳಗಡೆ ಹೋಗುವಾಗ ಪೆನ್ಸಿಲ್, ಪೆನ್, ರಬ್ಬರ್ ತಗೊಂಡು ಬರಬೇಕು. ಬಾಕ್ಸ್ ತಗೊಂಡು ಹೋಗಿ ಹೇಳಿದ ಸ್ಥಳದಲ್ಲಿ ನೀವು ಒಂದು ಕತ್ತಿ ತಗೊಂಡು ಹೋದರೆ ಏನ್ ನಡೀತಿ? ನೀವು ಸ್ಕೂಲ್ ಒಳಗಡೆ ಹೋದ ಮೇಲೆ ಕತ್ತಿಯನ್ನು ಹಿಡಿದುಕೊಂಡು ಹೋಗ್ತೀರಿ, ಎಲ್ಲರ ಜೊತೆ ಜಗಳ. ಆವಾಗ ಟೀಚರ್ ಹೇಳ್ತಾರೆ ನಮ್ಮಿಂದ ಆಗಲ್ಲ, ಈ ಮುಂದೆ ಟೀಚರ್ಸ್ ಎಲ್ಲ ತೆಗೆದುಬಿಟ್ಟು ಪೊಲೀಸ್ ಎಲ್ಲ ಹಾಕೋಣ. ಇನ್ನು ಟೀಚರ್ಸ್ ಬೇಡ, ಬರೀ ಪೊಲೀಸೇ ಇರಲಿ. ನೀವು ಅರ್ಥವಾಯ್ತಾ ನಾನು ಹೇಳೋದು? ಪೊಲೀಸಿಂದಲೇ ಇವರನ್ನು ನಿಯಂತ್ರಿಸೋಕ್ಕಾಗುತ್ತೆ. ಟೀಚರ್ಸ್ ಆಗಿರುವ ನಮ್ಮಿಂದೆ ಆಗಲ್ಲ. ಎಷ್ಟು ಹೊಡಿದ್ರು ಎಷ್ಟು ಬೈದರು ಇವ್ರು ಕೇಳ್ತಾ ಇಲ್ಲ. ಇನ್ನು ಮುಂದೆ ಇವರಿಗೆ ಟೀಚರ್ ಬೇಡ, ಪೊಲೀಸ್ ಇರಲಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ? ಪೊಲೀಸ್ ಏನ್ ಮಾಡ್ತಾರೆ? ಚೆನ್ನಾಗಿ ಏನ್ ತಿನ್ನಿಸ್ತಾರೆ ಅಂತ ಹೇಳ್ತಾರೆ ಇವರು? ಕಜ್ಜಾಯನ ಲಾಠಿಯಿಂದ ಕೊಡ್ತಾರೆ. ಅರ್ಥವಾಯ್ತಾ ನಾನು ಇವತ್ತು ಹೇಳೋದು? ಕ್ರೈಸ್ತಿಯರು ದೇವರ ಮಕ್ಕಳಾಗಿ ದೇವರ ಸ್ವಭಾವಗಳನ್ನು ತೋರಿಸುವರಾಗಿ ಸಾಕ್ಷಿಗಳಾಗಿ ಬದುಕಿರೆ ಯಾರೇ ನಮ್ಮ ಮೇಲೆ ಆಳ್ವಿಕೆ ಮಾಡುತ್ತಾರೆ? ನಾವು ಬದುಕು ಬಾಳಿನ ಡಂಬಾವಳಿ ಹೋಗಿ ಬಹಳ ವರ್ಷಗಳಾಯಿತು. ನಮ್ಮಲ್ಲಿ ಸಾಕ್ಷಿ ಇಲ್ಲ, ಆದ್ದರಿಂದ ಅನ್ಯ ಜನರು ನಮ್ಮ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ನೋಡಿದರೆ ಈ ಐಶ್ವರ್ಯವಂತನು ಕೂಡ ಯಹೂದ್ಯರಲ್ಲಿ ಒಬ್ಬನಾಗಿರಬೇಕು ಇತ್ತು. ಅವನು ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಬದುಕಿದನು. ಅವನು ಕಣ್ಣು ಮುಂದೆ ಭಿಕ್ಷೆಕಾರನಾಗಿ, ಪರಿಶುದ್ಧನಾಗಿ, ದೇವರ ಭಕ್ತನಾಗಿ ಬದುಕಿದವನು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುತ್ತಾನೆ. ಈ ಐಶ್ವರ್ಯವಂತನು ತಿರುಗಿ ಹೋದನು. ನೋಡಿರಿ ಅವನಿಗೆ ಏನಾಯ್ತು ನೋಡೋಣ. ಐಶ್ವರ್ಯವಂತನು ಸಹ ಸತ್ತನು, ಅವನಿಗೆ ಉತ್ತರ ಕ್ರಿಯೆಗಳು ಆದವು. ನೋಡಿರಿ ಇದು ವ್ಯತ್ಯಾಸ. ನೋಡಿರಿ, ಭಿಕ್ಷೆಕಾರನಾಗಿ ಸತ್ತವನಿಗೂ ಉತ್ತರ ಕ್ರಿಯೆಗಳು ಕೂಡ ಇಲ್ಲ, ತೆಗೆದು ಬಿಸಾಕಿ ಬಿಟ್ರು. ಇವನಿಗೆ ಉತ್ತರ ಕ್ರಿಯೆಗಳು, ಜನರು ಒಂದು ಸಾಕ್ಷ್ಯಗಳು ಇರಬಹುದು. ಬಟ್ ಎಲ್ಲಿ ಹೋಗಿ ಸೇರಿದನು ನೋಡೋಣ. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಕಣ್ಣೆತ್ತಿ ದೂರದಿಂದ ಯಾರು ನೋಡುತ್ತಾನೆ? ಅಬ್ರಹಾಮನ್ ನೋಡುತ್ತಾನೆ. ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ ತಂದೆಯೇ ಅಬ್ರಹಾಮನೇ ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸಿ ಅವನು ತನ್ನ ತುದಿ ಬೆರಳಿನಿಂದ ನೀರನ್ನು ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಅವನು ಎಲ್ಲಿ ಹೋದನು? ನೀವು ಹೇಳಿರಿ. ಪಾತಾಳದ ಇನ್ನೊಂದು ಹೆಸರೇನು? ನರಕ. ನರಕದಲ್ಲಿ ಏನು ಉರಿತಾ ಇರೋದು? ದಗದಗಿಸುವ ಬೆಂಕಿ. ಈ ಬೆಂಕಿಯಲ್ಲಿ ಹಾಕಲ್ಪಡೋರು ಆತ್ಮ ತೀರಿ ಹೋತಾ? ನಮ್ಮ ಆತ್ಮ ಸತ್ತು ಹೋಗೋದಿಲ್ಲ. ಸತ್ತು ಹೋದ ಮೇಲೆ ಈ ಆತ್ಮ ಎಲ್ಲಿ ಹೋಗಿ ಸೇರುತ್ತೆ? ಅದೇ ಕತೆ ಇವತ್ತಿರುವ ಎಲ್ಲಾ ಧರ್ಮಗಳು ಎಲ್ಲಿ ಹೋಗಿ ಸೇರುತ್ತೆ ಅದನ್ನೇ ಹೇಳ್ತಾರೆ. ಯೇಸು ಕರ್ತನನ್ನು ನಂಬುವವರ ಮಾತ್ರ ನಿತ್ಯ ಜೀವನದಲ್ಲಿ ಹೋಗಿ ಸೇರುವರು. ಹಲ್ಲೆಲೂಯಾ. ಅವರಿಗೆ ಮಾತ್ರ ಪಾಪದ ಕ್ಷಮಾಪಣೆಯು, ದೇವರು ಅವರ ಪಾಪಗಳನ್ನು ಕ್ಷಮಿಸಿ, ನಾವು ಯೇಸು ಕರ್ತನ ಬಲಿಯನ್ನು ನಂಬುವುದರಿಂದ, ಆತ ನಮಗಾಗಿ ಜೀವ ಕೊಟ್ಟರು ಎಂದು ನಂಬುವುದರಿಂದ ನಮ್ಮ ಪಾಪಗಳು ನಮಗೆ ಕ್ಷಮಿಸಲ್ಪಡುತ್ತವೆ. ನಾವು ದೇವರ ಮಕ್ಕಳಾಗುತ್ತೇವೆ. ದೇವರ ಪವಿತ್ರ ಆತ್ಮ ನಮ್ಮಲ್ಲಿ ಒಂದು ವಾಸವಾಗಿರುತ್ತಾರೆ. ಆತನು ನಮ್ಮನ್ನು ಪರಿಪೂರ್ಣಗೊಳಿಸಿ ಪರಲೋಕ ರಾಜ್ಯದಲ್ಲಿ ಹೋಗಿ ನಮ್ಮನ್ನು ಸೇರಿಸುವಂತವನಾಗಿರುತ್ತಾರೆ. ಹಲ್ಲೆಲೂಯಾ. ಹಂಗೆ ಇರುವಾಗ ನೀವು ನೋಡಿದರೆ, ಒಂದು ವೇಳೆ ನಾವು ಯೇಸು ಕರ್ತನ ಮೇಲೆ ನಂಬಿಕೆ ಇಡದೆ ಆತನು ನಮಗಾಗಿ ಪ್ರಾಣ ಕೊಟ್ಟನ್ನು ತಿರಸ್ಕಾರ ಮಾಡಿ ನಾವು ನಮ್ಮ ಇಷ್ಟ ಪ್ರಕಾರ ಪಾಪಿಗಳಾಗಿ ಬದುಕಿದರೆ, ಪಾಪಿಯಾಗಿ ಬದುಕೋರಿಗೆ ನ್ಯಾಯ ತೀರ್ಪು, ನಿತ್ಯ ದಂಡನೆಯು, ನಿತ್ಯ ಮರಣ. ಈ ನಿತ್ಯ ಮರಣ ಅಂದ್ರೆ ತೀರಿ ಹೋಗುವುದಿಲ್ಲ, ನಿದ್ರೆ ಮಾಡುವ ಸ್ಥಳ ಅಲ್ಲ. ಅಲ್ಲಿ ಅಗ್ನಿಯಲ್ಲಿ ಹಾಕಪಡುತ್ತಾರೆ. ಅಗ್ನಿ ಅವರನ್ನು ಹಮೇಶ ಯಾವಾಗಲೂ ವೇದನೆಯನ್ನು ಕೊಡುವಂತದ್ದಾಗಿರುವುದು. ಅವರು ವೇದನೆಯಲ್ಲಿ ಅವರು ಬದುಕುವರಾಗಿರುತ್ತಾರೆ. ಅವರು ಸಾಯುವುದಿಲ್ಲ. ಹಲ್ಲೆಲೂಯಾ. ಆ ಅಗ್ನಿಯಲ್ಲಿ ಹಾಕಲ್ಪಟ್ಟ ಮೇಲೆ ಕೂಡ ಆತ್ಮ ಸಾಯೋದಿಲ್ಲ. ಆ ನೋವು ತಡ್ಕೊಳ್ಳೋಕ್ಕಾಗಲ್ಲ. ಅವನು ಹೇಳ್ತಾನೆ ಮೇಲೆಯಿಂದ ಇರುವ ಲಾಜರು ಏನು ಮಾಡಬೇಕು? ಅವನಿಗೆ ಸಹಾಯ ಮಾಡಬೇಕು. ಯಾವುದೇ ರೀತಿಯಲ್ಲಿ ಸಹಾಯ ಮಾಡಬೇಕು? ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ.
ನಿತ್ಯ ನರಕ ದಂಡನೆಯನ್ನು ಅವನು ಅನುಭವಿಸ್ತಾ ಇದ್ದಾನೆ. ಆದರೆ ಅಬ್ರಹಾಮನು ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ. ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಹಲ್ಲೆಲೂಯ. ನಾವು ಕಷ್ಟಗಳ ಮುಖಾಂತರವೇ ದೇವರ ರಾಜ್ಯವನ್ನು ಹೋಗಿ ತಲುಪಬೇಕೆಂದು ಪೌಲನು ಹೇಳುತ್ತಾನೆ. ಲಿಸ್ತ್ರದಲ್ಲಿ ಅವನಿಗೆ ಕಲ್ಲಿಸಿದ್ದು ಅವನನ್ನು ಆಲ್ಮೋಸ್ಟ್ ಸಾಯಿಸಿಬಿಟ್ರು. ಎಲ್ಲಾ ವಿಶ್ವಾಸಿಗಳು ಸೇವಕರು ಅವನ ಸುತ್ತಲಿಂದು ಪ್ರಾರ್ಥನೆ ಮಾಡುವಾಗ ಅವನು ತಿರುಗಾ ಎದ್ದು ಬರುತ್ತಾನೆ. ಅವನು ಲಿಸ್ತ್ರದಲ್ಲಿ ಅವನು ಎಲ್ಲ ಸೇವೆಯನ್ನು ಮುಗಿಸಿದ ಮೇಲೆ ಹೇಳ್ತಾನೆ, ನಾವು ಕಷ್ಟಗಳ ಮುಖಾಂತರವೇ ದೇವರ ರಾಜ್ಯವನ್ನು ತಲುಪ. ಈ ಲೋಕದಲ್ಲಿ ನಿಮಗೆ ಉಪದ್ರವಗಳು ಉಂಟು, ಆದರೂ ನಾನು ಲೋಕವನ್ನು ಜಯಿಸಿದ್ದೇನೆ. ಉಪದ್ರವೇ ಇಲ್ಲ, ನೀವು ಬರೀ ಆಶೀರ್ವಾದ ಹೊಂದಿದವರಾಗಿ ಬದುಕುವಿರಿ ಎಂದು ಮಾಡುವ ಪ್ರಸಂಗ ಸುಳ್ಳು. ನೀವು ಕೆಲವರು ಹೇಳ್ತಾರೆ, ನೀವು ನೀರಿನ ಮೇಲೆ ನಡೆಯುವಿರಿ, ನೀವು ಅತಿಹಾರದಿಂದ ನೀವು ಏನು ಮಾಡಬೇಕು, ನಿಮ್ಮ ಕಟ್ಟಲೆ ಕೊಡಬೇಕು, ಕಟ್ಟಲೆ ಕೊಟ್ರೆ ಅದು ನಡೆಯುತ್ತೆ ಇದು ನಡೆಯುತ್ತೆ ಎಂದು ಇವತ್ತು ವಂಚಿಸುವ ಏಮಾರಿಸುವ ಪ್ರಸಂಗಗಳು ಬಂದಿದೆ. ಸತ್ಯವೇದ ಹೇಳ್ತಾರೆ, ನಿಮಗೆ ಯೇಸುಕರ್ತನ ಹೇಳ್ತಾರೆ, ಪೇತ್ರನು ಬಂದು ಯೇಸುಕರ್ತನ ಹೇಳ್ತಾರೆ, ನಾವು ಹಡಗೆಲ್ಲ ಬಿಟ್ಟು ಬಂದಿದ್ದೇವೆ, ಕುಟುಂಬ ಮಕ್ಕಳು ಹೆಂಡತಿ ಎಲ್ಲ ಬಿಟ್ಟು ಬಂದಿದ್ದೇವೆ, ನಮಗೇನು ಸಿಕ್ಕುತ್ತೆ? ಮನುಷ್ಯರಿಂದೇ ಸಾಧ್ಯವಿಲ್ಲದ ಕಾರ್ಯಗಳು ದೇವರಿಂದ ಸಾಧ್ಯ. ಯೇಸುಕರ್ತನ ಅವನಿಗೆ ಉತ್ತರ ಕೊಡ್ತಾರೆ, ನೀನು ಬಿಟ್ಟು ಬಂದಿಯಲ್ಲಪ್ಪ, ಈಗ ಲೋಕದಲ್ಲಿ 100% ಆಶೀರ್ವಾದ ಕಷ್ಟಗಳೊಂದಿಗೆ, ಹಲ್ಲೆಲೂಯ, ಉಪದ್ರವಗಳು ಬರುತ್ತೆ, ನಾವು ಜಯಿಸುತ್ತಾ ಮುಂದೆ ಹೋಗ್ತಾ ಇರುವೆವು, ಹಲ್ಲೆಲೂಯ. ಆಮೇಲೆ ನಮಗೆ ಬರಲಿಕ್ಕಿರುವ ಲೋಕದಲ್ಲಿ ನಿತ್ಯ ಜೀವ. ಕಷ್ಟವೇ ಇಲ್ಲ ಎಂದು ಕ್ರೈಸ್ತಿಯ ಜೀವನ ಇಲ್ಲವೇ ಇಲ್ಲ. ಯಾಕಂದ್ರೆ ಇದು ಬಿತ್ತುವ ಇರುವ ಲೋಕದಲ್ಲಿ ಬದುಕುತ್ತಾ ಇದ್ದೇವೆ. ಇಲ್ಲಿ ಶೈತಾನ್, ದ ಪ್ರೆಸೆನ್ಸ್ ಆಫ್ ಸೇಟನ್ ಸ್ಟಿಲ್ ದೇರ್. ಅವನು ಇದ್ದಾನೆ. ದೇವರು ಪವಿತ್ರ ಆತ್ಮ ನಮಗೆ ಕೊಟ್ಟಿರೋ ಕಾರಣ ಏನು ಗೊತ್ತಾ? ನಾವು ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬವನ್ನು ಪವಿತ್ರ ಆತ್ಮನ ಸಹಾಯದಿಂದ ಪ್ರತಿನಿತ್ಯ ಜಯಿಸುವರಾಗಿರಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಕೊಡಲ್ಪಟ್ಟಿರುವುದು. ಬರೀ ಅನ್ಯ ಭಾಷೆಯಲ್ಲಿ ಮಾತನಾಡುವುದು, ಸ್ವಲ್ಪ ಅದೇನು ಪ್ರವಾದಿಸುವುದು, ವರಗಳನ್ನು ನಾವು ತೋರಿಸುವುದು, ಅದಕ್ಕೋಸ್ಕರ ಅದೆಲ್ಲ ಸಭೆಗೂ ಅದೆಲ್ಲ ಸೇವೆಗಾಗಿ ಕೊಡಲ್ಪಟ್ಟಿರುವ ವರಗಳು. ಹಲ್ಲೆಲೂಯಾ. ಪವಿತ್ರಾತ್ಮನು ನಮ್ಮ ವಿಶೇಷವಾಗಿ ದೇವರು ಕೊಟ್ಟಿರೋ ಕಾರಣ ಏನು ಗೊತ್ತಾ? ನಮ್ಮನ್ನು ರೂಪಾಂತರಗೊಳಿಸುತ್ತಾರೆ. ನಾವು ನೂತನ ಸೃಷ್ಟಿಯಾಗಿ ದೇವರ ಸ್ವಭಾವಗಳಲ್ಲಿ ನಾವು ಬದುಕುವುದು, ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಬ್ಬವನ್ನು ಜಯಿಸಿ ದೇವರ ಚಿತ್ತವನ್ನು ಮಾಡಿ ನಾವು ಪರಿಶುದ್ಧರಾಗಿ, ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕುವರಾಗಿ, ಪ್ರೀತಿಯನ್ನು ಹಂಚಿಕೊಳ್ಳುವರಾಗಿ, ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಬೆಳೆಯುವರಾಗಿ, ದಯೆ ಕರುಣೆ ತೋರಿಸುವರಾಗಿ, ದೇವರ ಸ್ವಭಾವಗಳನ್ನು, ಆತ್ಮನ ಫಲಗಳನ್ನು ನಾವು ಇದರಿಗೆ ತೋರಿಸುವರಾಗಿ ಬದುಕೋದಕ್ಕೋಸ್ಕರ ದೇವರ ಪವಿತ್ರ ಆತ್ಮ ನಮಗೆ ಕೊಟ್ಟಿದ್ದಾರೆ. ಈ ಪರಿಪೂರ್ಣತೆಯನ್ನು ನೀವು ಹೊಂದುವಾಗ ನೀವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರ್ತೀರಿ. ಹಲ್ಲೆಲೂಯಾ. ನಾನು ಹೇಳ್ತಲ್ಲ, ಜಸ್ಟಿಫಿಕೇಶನ್, ಸ್ಯಾಂಕ್ಟಿಫಿಕೇಶನ್, ಗ್ಲೋರಿಫಿಕೇಶನ್. ಮೊದಲು ನಂಬಿಕೆ ಮುಖಾಂತರ ನಿಮಗೆ ರಕ್ಷಣೆ ಉಂಟಾಗುತ್ತದೆ. ಆಮೇಲೆ ಪ್ರೀತಿ ಮುಖಾಂತರ ಶುದ್ಧೀಕರಣೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಪರಿಪೂರ್ಣ ಹೊಂದುವಾಗ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಇದು ಪೌಲನು ಬರೆದಿದ್ದಾರೆ, ಯೇಸು ಕರ್ತನು ಹೇಳಿದರು. ಹಾಗೆ ಇರುವಾಗ ನಾವು ಸಂಪಾದಿಸಿಕೊಳ್ಳಬೇಕಾದಿರುವುದು ಪರಲೋಕ ರಾಜ್ಯವನ್ನು, ಅಲ್ಲಿ ಇರುವ ಮನೆಯನ್ನು ನಾವು ಆಶಿಸಬೇಕು. ಹಂಗಾದ್ರೆ ಅದನ್ನು ಸಂಪಾದಿಸಿಕೊಳ್ಳೋದಕ್ಕೆ ನಮಗೆ ಯಾರು ಬೇಕು? ಯೇಸು ಕರ್ತನು ಬೇಕು. ಹಲ್ಲೆಲೂಯಾ. ನಮಗೆ ಲೌಕಿಕ ಮತ್ತು ದೈಹಿಕ ಆಸ್ತಿಗಳು ಮರಣಾಂತರದ ಜೀವನದಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಎಲ್ಲ ಬಿಟ್ಟು ಹೋಗಬೇಕು. ನೀವು ಈಗ ಲೋಕದಲ್ಲಿ ಸಂಪಾದಿಸಿ ಇಟ್ಟಿರುವ ಮನೆ, ಗಾಡಿ, ಹಣ, ಯಾವುದು, ಬಟ್ಟೆ, ಏನು ನಿಮ್ಮ ಜೊತೆಗೆ ಬರಲ್ಲ. ಯಾವುದು ವಸ್ತು ನಿಮ್ಮ ಜೊತೆಗೆ ಬರಲ್ಲ. ಎಲ್ಲವನ್ನು ಏನು ಮಾಡಬೇಕು? ಬಿಟ್ಟು ಹೋಗಬೇಕು. ಹಾಗಾದ್ರೆ ಎರಡನೇದಾಗಿ ಪಾಪಗಳು ಶಾಶ್ವತ ಮರಣವನ್ನು. ಇವತ್ತು ನೋಡಿದೇವಲ್ಲ 28ನೇ ವಾಕ್ಯದಲ್ಲಿ, ಈ ಐಶ್ವರ್ಯವಂತನು ಎಲ್ಲಿದ್ದಾನೆ? ಶಾಶ್ವತ ಮರಣದಲ್ಲಿ, ನರಕದಲ್ಲಿ ಬಿದ್ದಿದ್ದಾನೆ. ಐಶ್ವರ್ಯವಂತನೆಲ್ಲ ಪರಲೋಕಕ್ಕೆ ಹೋಗಲ್ಲ ಎಂದು ಸತ್ಯವೇದ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಐಶ್ವರ್ಯವನ್ನು ದೇವರಾಗಿ ಇಟ್ಟುಕೊಳ್ಳುವವರೇ ಪರಲೋಕಕ್ಕೆ ಹೋಗೋದಿಲ್ಲ. ಹಲ್ಲೆಲೂಯಾ. ಯಾರಂಗೆ ಬೈತನು? ಒಬ್ಬ ಯಹೂದಿಯ ಯೌವನಸ್ಥನು ಯೇಸುಕರ್ತನ ಹುಡುಗಿ ಬಂದನು, ನಿತ್ಯ ಜೀವನ ಪಡಕೊಳ್ಳೋಕೆ ನಾನು ಏನು ಮಾಡಬೇಕು ಅಂತ ಕೇಳ್ತಾನೆ. ಯೇಸುಕರ್ತ ಹೇಳಿದ್ರು, ಏನು
ಕಟ್ಟಲೆ ಎಲ್ಲ ಹಿಂಬಾಲಿಸ್ತೀಯ, ಚಿಕ್ಕ ವಯಸ್ಸಿಂದೇ ಹಿಂಬಾಲಿಸ್ತಾ ಬರ್ತಾ ಇದ್ದೇನೆ ಅಂದ್ರೆ ನಿನ್ನಲ್ಲಿ ಒಂದು ಕೊರತೆ ಉಂಟು. ನೀನೇನು ಮಾಡಬೇಕು? ನಿನ್ನ ಕೈಯಲ್ಲಿರುವ ಎಲ್ಲ ಹಣವನ್ನು ಬಡವರಿಗೆ ಮಾರಿ ಎಲ್ಲವನ್ನು ಕೊಟ್ಬಿಟ್ಟು ಆಮೇಲೆ ನೀನು ನನ್ನನ್ನು ತಕ್ಕಂದು ಹಿಡಿತವನಿಗೆ. ಎಲ್ಲವನ್ನು ಕೊಟ್ಬಿಟ್ಟೆ, ಹೆಂಗೆ? ನನಗೆ ನಿತ್ಯ ಜೀವನೇ ಬೇಡ, ಇರುವ ಹಣ ಸಾಕು ಎಂದು ದುಃಖ ಮುಖವುಳ್ಳವನಾಗಿ ತಿರುಗುವುದನ್ನು ಸತ್ಯವೇದ ನೋಡ್ತಾರೆ. ನಮ್ಮ ಪೇತ್ರನಿಗೆ ಪಕ್ಕದ್ದು ಹೊಡೆದಿತ್ತು, ಅಯ್ಯೋ ಇವನೇ ರಕ್ಷಣೆ ಹೊಂದುವುದಿಲ್ಲ, ನಾವೆಲ್ಲ ಇದ್ದ ಒಂದು ಹಣವನ್ನು ಬಿಟ್ಟು ಬಂದಿದ್ದೇವಲ್ಲ ಅಂತ ಯೋಚನೆ ಮಾಡಿದ್ದೇನೆ. ಹಲ್ಲೆಲೂಯಾ. ನಂಬಿಕೆ ಇಲ್ಲ ಅವನಿಗೆ, ದೇವರ ಮೇಲೆ ನಂಬಿಕೆ ಇಲ್ಲ. ಅವನು ದೇವರನ್ನು ಇಡುವ ಸ್ಥಳದಲ್ಲಿ ಏನನ್ನು ಇಟ್ಟಿದ್ದಾನೆ? ಹಣವನ್ನು ಇಟ್ಟಿದ್ದಾನೆ. ಮೊದಲು ಕಟ್ಟಲೆಯನ್ನೇ ಅವನು ಹಿಂಬಾಲಿಸಿರಲಿಲ್ಲ, ಮಿಕ್ಕ ಕಟ್ಟಲೆಯೆಲ್ಲ ಹಿಂಬಾಲಿಸಿ ಏನು ಪ್ರಯೋಜನ? ಫಸ್ಟ್ ಕಟ್ಟಲೆ ನಿನಗೆ ಬೇರೆ ದೇವರುಗಳು ಬೇಡ. ಅವನು ದೇವರನ್ನು ಇಡುವ ಸ್ಥಳದಲ್ಲಿ ಹಣವನ್ನು ಇಟ್ಟಿದ್ದಾನೆ. ಅವನು ವಿಗ್ರಹಾರಾಧನೆ ಮಾಡುತ್ತಾ ಇದ್ದಾನೆ, ಹಣವನ್ನು ವಿಗ್ರಹವಾಗಿ ಅವನು ಇಟ್ಟಿದ್ದಾನೆ. ಆದ್ರಿಂದ ದುಃಖ ಮುಖವುಳ್ಳವನಾಗಿ ಹೋದ. ದೇವರು ಹೇಳಿದ್ರು, ಎಲ್ಲ ಬಿಟ್ಟು ಬಂದಿಲ್ಲಪ್ಪ, ನಿನಗೆ 100% ಆಶೀರ್ವಾದ, ನಿತ್ಯ ಜೀವನ ಕೊಡ್ತೇನೆ. ಹಲ್ಲೆಲೂಯಾ. ಯಾರಿಗದೆ ಸಿಕ್ಕಿತು ನೋಡ್ರಿ, ಶಿಷ್ಯರಿಗೆ ಮಾತ್ರ. ಅಲ್ಲಿ ಚಗ್ಗೈನದು ಒಬ್ಬನಿದ್ದನು, ಅವನು ಕಳ್ಳನೆ, ಎಲ್ಲ ವಸೂಲ್ ಟ್ಯಾಕ್ಸ್ ಕಲೆಕ್ಟರ್, ಕಳ್ಳತನ ಮಾಡಿ ಎಲ್ಲವನ್ನು ಹೊಡೆದು ತಗೊಂಡವನೇ. ಯೇಸು ಕರ್ತನು ಅವನು ಪಾಪಿಯಾಗಿ ಇದ್ದ, ಅವನನ್ನು ಕರೆದು ಅವನ ಮನೆಯಲ್ಲಿ ಬಾ, ನೀವು ಮನೆಯಲ್ಲಿ ಇರಬೇಕಂತ ಹೇಳಿದ. ಖುಷಿಯಾಗಿ ಬಂದು ಯೇಸುವನ್ನು ಸ್ವೀಕರಿಸಿಕೊಂಡು ಮನೆಗೆ ಹೋದನು. ಅವನು ಹೆಂಗೆ ನಿಂದನು ಗೊತ್ತಾ? ಅಲ್ಲಿ ಔತಣ ನಡೀತಾ ಇತ್ತು. ಅವನು ಎದ್ದು ನಿಂದು ಅವನು ಹೇಳ್ತಾನೆ, ಯಾರ ಕೈಯಲ್ಲಿ ಇದೆಲ್ಲ ನಾನು ಅನ್ಯಾಯವಾಗಿ ದುಡ್ಡು ತಗೊಂಡಿದ್ದೀನೋ ಅದೆಲ್ಲ ನಾನು ಇವತ್ತು ವಾಪಸ್ ಕೊಡ್ತೇನೆ. 4ರಷ್ಟು ನೂತನ ಸೃಷ್ಟಿಯಾಗಿ ನಿಂದನು. ಇವತ್ತು ನಾನು ದುಡ್ಡು ಸಂಪಾದಿಸಿ ಏನು ಪ್ರಯೋಜನ? ನನಗೆ ಪಾಪಿ ಎಂದು ಹೆಸರು ಕೊಟ್ಟಿದ್ದಾರೆ. ಯೇಸು ಕರ್ತನು ಇವತ್ತು ನನ್ನ ಮನೆಗೆ ಬಂದಿದ್ದಾರೆ. ನನಗೆ ಇದಕ್ಕೆ ಅವಶ್ಯಕತೆ ಇಲ್ಲ. ಅವರನ್ನ ಜೀವನದ ಒಡೆಯನು, ಲೋಕದ ಒಡೆಯನು, ಯಜಮಾನನು ಆಗಿದ್ದಾರೆ. ನನ್ನ ಅಗತ್ಯದ ಎಲ್ಲವನ್ನು ಅವರು ನೋಡಿಕೊಳ್ಳುತ್ತಾರೆ. ಇನ್ನು ಮುಂದೆ ಈ ಹಣ ನನಗೆ ಅವಶ್ಯಕತೆ ಇಲ್ಲ, ಬಿಸಾಕಿದನು. ಯೇಸು ಕರ್ತನೇ ನನಗೆ ಸ್ವತ್ತು ಸಂಪತ್ತಾಗಿ ಬಂದಿದ್ದಾರೆ. ಯೇಸುವನ್ನು ಸಂಪಾದಿಸಿಕೊಂಡನು, ಹಣವನ್ನು ಬೇಡ ಅಂತ ಬಿಟ್ಟನು, ಯೇಸು ಕರ್ತನನ್ನು ಸಂಪಾದಿಸಿಕೊಂಡನು. ಆದ್ರಿಂದ ನೀವು ನೋಡಿದರೆ ಯೇಸು ಕರ್ತನ ಮನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅವನಲ್ಲಿ ಬಂದ ಬದಲಾವಣೆ, ಅವನು ಬದುಕು ಬಾಳಿನ ಡಂಬವೆಲ್ಲ ಬಿಟ್ಟು ಯೇಸು ಕರ್ತನ ಮೇಲೆ ನಂಬಿಕೆ ಇಟ್ಟು ಬಂದದರಿಂದ ಜಗ್ಗೆಯು ನೀನು ರಕ್ಷಣೆ ಹೊಂದಿದಿ ಎಂದು ಹೇಳದೆ, ಇವತ್ತು ಈ ಮನೆಗೆ ರಕ್ಷಣೆ ಬಂದರೆ ಜಗ್ಗೈನ ಮುಖಾಂತರ ಆ ಮನೆಯಲ್ಲಿರುವ ಎಲ್ಲರೂ ರಕ್ಷಣೆ ಹೊಂದುವರು ಎಂದು, ಅವನ ಬದಲಾವಣೆ ಎಲ್ಲರನ್ನು ದೇವರಲ್ಲಿ ತರುವುದೆಂದು ಅಲ್ಲಿ ದೇವರೇ ಸಾಕ್ಷಿಯಾಗಿ ಹೇಳಿದ್ದಾರೆ. ಐಶ್ವರ್ಯವನ್ನು ಪರಲೋಕಕ್ಕೆ ಹೋಗಲ್ಲ ಅಂತ ದೇವರು ಹೇಳ್ತಾ ಇಲ್ಲ. ಐಶ್ವರ್ಯವನ್ನು ದೇವರಾಗಿ ಇಟ್ಟಿರುವರು ಪರಲೋಕದಲ್ಲಿ ನುಂಗುವುದಕ್ಕಾಗಲ್ಲ. ಹಲ್ಲೆಲೂಯಾ. ಅರಿಮತ್ತೆನ ಯೋಸೇಫನು ಶ್ರೀಮಂತನೇ, ಕೊರ್ನೇಲಿಯನ್ನು ನಾವು ನೋಡ್ತೇವಲ್ಲ ಅಪ್ಪೋಸ್ಟಲಲ್ಲಿ, ಅವನು ಶ್ರೀಮಂತನೇ. ಹಲ್ಲೆಲೂಯಾ. ಅವರೆಲ್ಲ ಇನ್ನೂ ಇದ್ದಾರೆ. ಯೇಸು ಕರ್ತನಿಗೆ ಶಿಷ್ಯಗಳಾಗಿ ಇದ್ದ ಸ್ತ್ರೀಯಂತಿರು ಇದ್ದಾರೆ. ಅವರು ಕೂಡ ಯೇಸು ಕರ್ತನ ಸೇವೆಗೆ ಸಹಾಯ ಮಾಡಿದನ್ನು ನಾವು ನೋಡ್ತೇವೆ, ಹಣ ಸಹಾಯ ಮಾಡಿದನ್ನು ನೋಡ್ತೇವೆ. ಅವರೆಲ್ಲ ಶ್ರೀಮಂತರೇ, ಆದರೂ ಅವರಿಗೆ ಪರಲೋಕ ರಾಜ್ಯದಲ್ಲಿ ಸ್ಥಳ ಸಿಕ್ಕಿತು. ಇರುವಾಗ ನಮ್ಮ ಬದುಕು ಬಾಳಿನಲ್ಲಿ ಬದಲಾವಣೆಯನ್ನು, ಪರಿವರ್ತನೆಯನ್ನು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಏನು ವ್ಯತ್ಯಾಸ ನೀವು ನೋಡಿದ್ದೀರಿ? ಈ ಐಶ್ವರ್ಯವಂತನು ಕೆಟ್ಟವನಾಗಿ, ದುಷ್ಟನಾಗಿ, ಪಾಪಿಯಾಗಿ ಬದುಕಿದನು, ಲೋಕವೆಲ್ಲವನ್ನು ಸಂಪಾದಿಸಿಕೊಂಡನು, ದೇವರನ್ನು ಬಿಟ್ಟನು. ದೇವರನ್ನು ಸಂಪಾದಿಸಿಕೊಂಡಿರಲಿಲ್ಲ. ಈ ಭಿಕ್ಷೆಕಾರನ ಲೋಕದಲ್ಲಿ ಏನು ಸಂಪಾದಿಸಿರಲಿಲ್ಲ, ದೇವರನ್ನು ಸಂಪಾದಿಸಿಕೊಂಡನು, ಯೇಸುವನ್ನು ಸಂಪಾದಿಸಿಕೊಂಡನು. ಆದ್ದರಿಂದ ಅವನು ಪರಲೋಕವನ್ನು ಸಂಪಾದಿಸಿಕೊಂಡವನಾಗಿ ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಏನು ಸಂಪಾದಿಸಿಕೊಳ್ತಾ ಇದ್ದೇವೆ? ಏನಕ್ಕೆ ನಾವು ಓಡಾಡ್ತಾ ಇದ್ದೇವೆ? ಏನಕ್ಕೆ ಕೆಲಸಕ್ಕೆ ಹೋಗ್ತೇವೆ? ನಮಗೂ ಇದೆಲ್ಲ ಅಗತ್ಯತೆಗಳಿವೆ ಅಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ನೋಡಿದರೆ ಪಾಪಗಳು ಶಾಶ್ವತ ಮರಣವನ್ನು ಸಂಪಾದಿಸುತ್ತವೆ. ಮರಣದ ನಂತರ ಪಶ್ಚಾತ್ತಾಪ ಪಡುವುದು ನಿಷ್ಪ್ರಯೋಜನ. ಇವನು ಅಲ್ಲಿ ಹೋಗಿ ಹಿಂಗೆಲ್ಲ ಬದುಕಿ ಬಿಟ್ಟೇನಪ್ಪ. Can I be saved? No, you are in fire, eternal fire. ಅಲ್ಲಿ ಪಶ್ಚಾತ್ತಾಪ ಪಟ್ಟು ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಮರಣದ ನಂತರ ಪಶ್ಚಾತ್ತಾಪ, ಮನತಿರುಗುವಿಕೆ, ಮಾನಸಾಂತರ ಕೆಲಸ ಮಾಡಲ್ಲ. ಈ ಬದುಕುವ ಜೀವಮಾನದಲ್ಲಿ ಎಷ್ಟೋ ಸಭೆಗಳು ನಿನ್ನ ಕರೆಯುವುದು, ಎಷ್ಟೋ ರೋಡಲ್ಲಿ ಹೋಗ್ತಾ ಇರುವಾಗ ಬಂದು ನಿನ್ನ ಹತ್ರ ಮಾತನಾಡ್ತಾರೆ. ಯೇಸು ಕರ್ತನನ್ನು ಬರೀದ್ದಾರೆ, ಅವರು ರಕ್ಷಕರು, ಅಪ್ಪ ಪಾಪಗಳನ್ನು ಬಿಟ್ಟು ಬಾ, ನಿತ್ಯ ಜೀವ ಅವರಲ್ಲಿ ಒಂದು ರಕ್ಷಣೆ ಉಂಟು. ಹೋಗು,
ಎಷ್ಟು ಜನರು ಕೊಡುವ ಟ್ರಾಕ್ಸ್ ಅನ್ನು ಬಿಸಾಕ್ತಾರೆ, ಬೈಬಲನ್ನು ಬಿಸಾಕಿ ಬಿಡುತ್ತಾರೆ. ಮನೆಯಲ್ಲಿ ಸಭೆಗೆ ಬರುವ ಹೆಂಡತಿಯನ್ನು ಹೊಡಿತಾರೆ, ಗಂಡನನ್ನು ತಿರಸ್ಕರಿಸುತ್ತಾರೆ, ಮಕ್ಕಳನ್ನು ಹೊಡಿತಾರೆ. ಏನ್ರಿ ಪ್ರಯೋಜನ? ನ್ಯಾಯ ತೀರ್ಪು ದಿವಸ ಬರುವಾಗ ಅಲ್ಲಿ ಯೇಸು ಕರ್ತನು ಯಾರನ್ನು ಕಳುಹಿಸಿದಾರೋ ಅವರನ್ನು ನಿಲ್ಲಿಸಿ ನಿಮ್ಮ ಹತ್ರ ಕೇಳುವರು, ಯಪ್ಪ ಉತ್ತರ ಕೊಡು, ನಿನ್ನ ರಕ್ಷಣೆಗಾಗಿ ನಾನು ಕಳುಹಿಸಿಕೊಟ್ಟವನನ್ನು ನೀನು ಯಾಕೆ ತಿರಸ್ಕರಿಸಿದಿ? ಸ್ವಾರ್ಥ ಸಾರುವುದು ಸಾಮಾನ್ಯವಾದ ಕಾರಣದಲ್ಲಿ ನಿತ್ಯ ಮರಣದಿಂದ ನಿತ್ಯ ನಾಶನಕ್ಕೆ ಹೋಗುವ ಜನರನ್ನು ಕಾಪಾಡುವ, ರಕ್ಷಿಸುವ ಸೇವೆ ಅದು. ನಾನು ಇಂಜಿನಿಯರಿಂಗ್ ಬಿಟ್ಟು ಬಂದೆ. ಕಾರಣ ಏನಂದ್ರೆ, ನಾನು ಒಂದು ಕಾಲದಲ್ಲಿ ಪಾಪಿಯಾಗಿ ಈ ನಿತ್ಯ ನರಕದಲ್ಲಿ ಆ ಕಡೆ ಓಡ್ತಾ ಇದ್ದ ಮನುಷ್ಯನೇ, ನನ್ನನ್ನು ದೇವರು ರಕ್ಷಿಸಿದರು. ಆದುದರಿಂದ ಮಹಾ ಉನ್ನತವಾದ ರಕ್ಷಣೆ ನಿನಗೆ ಸಿಗಿತು. ಮನೆಯಲ್ಲಿ ಜಗಳ ಬಂದಿತ್ತು, ಹಣ ಸಂಪಾದಿಸಿ ಹೋಗು, ಇಂಜಿನಿಯರ್ ಆಗಿಬಿಟ್ಟಲ್ಲ, ಹೋಗು, ನಿನಗೋಸ್ಕರ ಕೆಲಸ ಕಾಯ್ತಾ ಇದೆ, ಹೋಗು. ನಾನು ಹೇಳಿದೆ, ನಾನು ಯೇಸುವನ್ನು ಸಂಪಾದಿಸಿಕೊಂಡೆ ಇವತ್ತು. ನಾನು ಅವ್ರಿಗೋಸ್ಕರ ಬರ್ತೇನೆ. ಅದು ನಾನು ಮಾಡಿದ ದೊಡ್ಡ ಕಾರ್ಯ ಅಲ್ಲ, ಅವರು ಮಾಡಿದ ದೊಡ್ಡ ಕಾರ್ಯ. ಪಾಪಿಯಾಗಿರುವ ನನ್ನನ್ನು ಸ್ವೀಕರಿಸಿಕೊಂಡಿದ್ದಾರಲ್ಲ, ನನ್ನ ಪಾಪಗಳನ್ನು ಕ್ಷಮಿಸ್ತಾರಲ್ಲ, ನನಗೊಂದು ನೂತನ ಜೀವನ ಕೊಟ್ಟಿದ್ದಾರಲ್ಲ. ನಾನು ಇಂಜಿನಿಯರಿಂಗ್ ಹೋಗಿ ನಾನು ಸಂಪಾದಿಸಿಕೊಂಡು ಇಟ್ಕೊಂಡು ಏನು ಪ್ರಯೋಜನ? ಏನಿಲ್ಲ. ಇವತ್ತು ನನ್ನ ಮುಖಾಂತರ ದೇವರು ಹೆಚ್ಚಾದ ಜನರನ್ನು ರಕ್ಷಣೆ ದಾರಿಯಲ್ಲಿ ನಡೆಸ್ತಾರಲ್ಲ, ಆ ಸಮಾಧಾನ ಸಂತೋಷ ಅಲ್ಲಿ ಕೆಲಸ ಮಾಡಿದ್ರೆ ನನಗೆ ಸಿಕ್ಕಿರಲಿಲ್ಲ. ಶ್ರೇಷ್ಠವಾದ ಉನ್ನತವಾದ ಕೆಲಸವನ್ನು ದೇವರು ಕೊಟ್ಟಿದ್ದಾರೆ ಈ ಲೋಕದಲ್ಲಿ. ಹಲ್ಲೆಲೂಯಾ. ಇದಕ್ಕೋಸ್ಕರ ಏನು ಬೇಕಾದ್ರೂ ನಾನು ಬಿಡುತ್ತೇನೆ. ಆವಾಗ ನಾನು ಬಿಟ್ಟು ಬಂದೆಲ್ಲ ಏನು ಹೇಳಿಕೊಂಡಿರೋದು ಏನಿದೆ? ನಾನು ಇಂಜಿನಿಯರ್ ಆಗಿದೆ, ಅದು ಓದಿದೆ, ನಮ್ಮ ಅಪ್ಪ ಅಮ್ಮ ಹಿಂಗೆ ಎಲ್ಲ ಹೇಳಿ ಏನಿಲ್ಲ. ನಾನು ಪಾಪಿಯಾಗಿ ಬದುಕಿದೆ. ನಿತ್ಯ ಮರಣದ ಕಡೆ ಓಡ್ತಾ ಇದ್ದ ನನ್ನನ್ನು ಜೀವನದ ದಾರಿಯಲ್ಲಿ ತಂದರಲ್ಲ, ಅವರಿಗೆ ಕೃತಜ್ಞತೆ ಉಳ್ಳವರಾಗಿ ಬದುಕುತ್ತೇನೆ ಎಂದು ಹೇಳುವುದೇ ನನಗೆ ಹೆಮ್ಮೆ. ನಾನು ಕ್ರಿಸ್ತನಲ್ಲಿ ಹೆಚ್ಚಳ ಪಡುತ್ತೇನೆ. ಹಲ್ಲೆಲೂಯಾ. ಇರುವಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಗುರಿ ಏನು, ಅದು ನಮಗೆ ಗೊತ್ತಾಗಿರಬೇಕು. ಹಲ್ಲೆಲೂಯಾ. ನೀವು ನೋಡಿದರೆ ಮರಣದ ನಂತರ ನೀವು ಪಶ್ಚಾತ್ತಾಪಪಟ್ಟು ಅಯ್ಯೋ ನಾನು ಇದೆಲ್ಲ ಮಾಡಿಲ್ಲಲ್ಲವ ಅಂತ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬದುಕುತ್ತಾ ಇರುವಾಗ ನಾವು ಯೇಸುವನ್ನು ಸಂಪಾದಿಸಿಕೊಳ್ಳಬೇಕು. ನೆಕ್ಸ್ಟ್ ಪಾಯಿಂಟ್ ನೋಡುವ, ನಿಮ್ಮ ಜೀವನದಲ್ಲಿ ಯೇಸುವನ್ನು ಸಂಪಾದಿಸಬೇಕು. ಹಲ್ಲೆಲೂಯಾ. ಅವರಲ್ಲಿಯೇ ಜೀವ, ನಿತ್ಯ ಜೀವ. ವಾಕ್ಯವನ್ನು ಓದಿರಿ, ಯೋಹಾನನ 3:16. ಎಲ್ಲರೂ ಗೊತ್ತಿರೋ ವಾಕ್ಯದ್ದಾನೆ, ಹಂಗೆ ಹೇಳಿರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟದರಿಂದ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿದ್ದಾರೆ, ನಮಗೋಸ್ಕರ ಕಳುಹಿಸಿದ್ದಾರೆ. ಆತನ ನಂಬುವ ಒಬ್ಬನಾದರೂ ಹೂಮ್ಸೋಎವರ್, ಯಾರಾಗಿರ್ಬೋದು, ನಿತ್ಯ ಜೀವನ್ನು ಪಡೆಯುತ್ತಾರೆ. ಅವರಿಗೆ ನಿತ್ಯ ನಾಶನ ಬರುವುದಿಲ್ಲ, ಅವ್ರ ನರಕದಲ್ಲಿ ಹೋಗುವುದಿಲ್ಲ, ಅವರ ನಿತ್ಯ ಜೀವನದಲ್ಲಿ ಹೋಗಿ ಸೇರುತ್ತಾರೆ. ಹೂಮ್ಸೋಎವರ್ ಇಂಗ್ಲಿಷ್ ಅಲ್ಲಿ ಯಾರಾಗಿದ್ರು ಸರಿ, ನಂಬಿದರೆ ಅವರಿಗೆ ರಕ್ಷಣೆ ಉಂಟಾಗುತ್ತದೆ. ಹಂಗೆ ನೀವು ಯೇಸುವನ್ನು ಸಂಪಾದಿಸಿಕೊಳ್ಳಬೇಕು. ಯೇಸು ಬೇಡ ಎಂದು ಹೇಳ್ತಾರಲ್ಲ, ಅವ್ರ ಜೀವ ಬೇಡ ಎಂದು ಹೇಳುತ್ತಾರೆ, ನಿತ್ಯ ಜೀವ ಬೇಡ ಎಂದು ಹೇಳುತ್ತಾರೆ. ಅವ್ರ ಕಣ್ಣಿದ್ರು ಕುರುಡರೇ, ಸತ್ಯವೇದ ಹೇಳುತ್ತದೆ. ಈ ಲೋಕದಲ್ಲಿ ಎಲ್ಲವನ್ನು ನೋಡುತ್ತಾರೆ, ಬಟ್ ಯೇಸುವನ್ನು ನೋಡಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚುವಾಗ ಯೇಸುವನ್ನು ನೋಡ್ತೇವೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಮನೆ ಎಲ್ಲಿದೆ? ಸ್ವರ್ಗೀಯ ರಾಜ್ಯದಲ್ಲಿ ಇದೆ. ನಾವು ಆ ಗುರಿ ಕಡೆಗೆ ಓಡ್ತಾ ಇರುವ ಜನರು. ಅದಕ್ಕೋಸ್ಕರ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು. ಹಲ್ಲೆಲೂಯಾ. ನೀವು ನೋಡಿದರೆ ಆಮೇಲೆ ದೇವರನ್ನು ಮೆಚ್ಚಿಸುವ ಜೀವನವನ್ನು ನಡೆಸುವ ಮೂಲಕ ಸ್ವರ್ಗದಲ್ಲಿ ಸಂಪದನ್ನು ನಾವೇನ್ ಮಾಡ್ತೇವೆ? ಸಂಗ್ರಹಿಸಿಕೊಳ್ತೇವೆ, ಸೇರಿಸಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಮೆಚ್ಚಿಸುವ ರೀತಿಯಲ್ಲಿ ಹೆಂಗೆ ಬದುಕುವುದು? ತಗೊಳ್ಳಿರಿ, ಮತ್ತಾಯ ಅಧ್ಯಾಯ 6. ಮತ್ತಾಯ ಅಧ್ಯಾಯ 6 19 ಓದಿರಿ. ಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿಗಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ. ಅಲ್ಲಿ ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಯಾಕಂದ್ರೆ ಅಲ್ಲಿ ಸಂರಕ್ಷಿಸುವರು ಯಾರು? ದೇವರು. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ. ಅಲ್ಲಿ ಇದ್ದ ಒಬ್ಬ ಕಳ್ಳನು ಬಿತ್ತು ಹೋಗಿದ್ದಾನೆ.
ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವಷ್ಟು. ನೀವು ಯೇಸುವನ್ನು ಸಂಪಾದಿಸಿಕೊಂಡರೆ, ಆಧ್ಯಾತ್ಮಿಕ ಜೀವನವನ್ನು ನೀವು ಬದುಕುವುದಕ್ಕೆ ಪ್ರಾರಂಭಿಸಿದರೆ, ನಾನು ಹೇಳಿದ್ದೇನೆ, ನೀವು ಎಷ್ಟು ಕೆಲಸಕ್ಕೆ ಹೋದರೂ, ನೀವು ಮದುವೆಯಾಗಿ ಮಕ್ಕಳಿರೋರಾಗಿದ್ದರೆ ರಾತ್ರಿ ಹೊತ್ತು ಬಂದ ತಕ್ಷಣ ಮನೆಗೆ ಹೋಗ್ಬೇಕೆಂದು ಮನಸ್ಸು ಬರುತ್ತೆ. ಹಲ್ಲೆಲೂಯಾ. ನೀವು ಕೆಲಸಕ್ಕೆ ಹೋಗುವ ಎಲ್ಲರೂ ಕೆಲಸ ಮಾಡುವ ಸ್ಥಳದಲ್ಲಿ ಮಲಗಿಕೊಳ್ಳುತ್ತೀರಾ? ಎಲ್ಲಿ ಬರ್ತೀರಿ? ಮನೆಗೆ ಬರ್ತೀರಿ. ಹಾಗಾದ್ರೆ ನಿಮ್ಮ ಮನೆ ಎಲ್ಲಿದೆಯೋ ಅಲ್ಲಿ ನಿಮ್ಮ ಮನಸ್ಸು ಇರುತ್ತೆ. ಮಕ್ಕಳು ನೋಡ್ಬೇಕು, ಇದು ತಗೊಳ್ಳು ಹೋಗ್ಬೇಕು, ಅದನ್ನು ತಗೊಳ್ಬೇಕು. ಆ ರೀತಿಯಲ್ಲಿ ಮಕ್ಕಳನ್ನು ನೋಡ್ಬೇಕು, ಹೆಂಡತಿಯನ್ನು ನೋಡ್ಬೇಕೆಂದು ಆ ಕೆಲಸ ಮಾಡುವ ಗಂಡನು ಮನೆಗೆ ತಿರುಗಿ ಬರುತ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಸೊತ್ತು ಸಂಪತ್ತು ಎಲ್ಲಿದೆಯೋ ಅಲ್ಲಿ ನಮ್ಮ ಮನಸ್ಸಿರುವುದು. ನಾವು ಗುರಿಯ ಕಡೆಗೆ ಓಡುವರಾಗಿರಬೇಕು. ಹಲ್ಲೆಲೂಯಾ. 80% ನಾವು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರುವುದಕ್ಕಾಗಿ ನಾವು ಕೆಲಸ ದುಡಿಯುವರಾಗಿ ಇರಬೇಕು ಎಂದು ಸತ್ಯವೇದ ಹೇಳಿಕೊಡುತ್ತದೆ. ಹಲ್ಲೆಲೂಯಾ. 24 ವಾಕ್ಯ ಹೇಳುತ್ತದೆ, ಯಾವನು ಇಬ್ಬರ ಯಜಮಾನನಿಗೆ ಸೇವೆ ಮಾಡಲಾರನು. ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಈ ಕಾರಣದಿಂದ ನಿಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಚಿಂತೆ ಮಾಡದೆ ಯಾರು ಇರ್ತಾರಾ? ನೀವು ಕೆಲಸ ಹೋಗೋದೇ ಚಿಂತೆ ಮಾಡೋದ್ರಿಂದ ತಾನೆ. ಒಂದು 2 ತಿಂಗಳು ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡ್ರೆ ನಿಮ್ಮ ಚಿಂತೆ ದೊಡ್ಡ ಒಂದು ಪರ್ವತ ತರ ಬೆಳೆದು ಬಿಡುತ್ತೆ. ಅದಕ್ಕೆ ಆ ಸೈಡಲ್ಲಿ ಮಲಗಿರ್ತೀರಿ. ಇಷ್ಟು ದೊಡ್ಡ ಚಿಂತೆಯ ಕೆಲಸ ಇಲ್ಲದೆ ಒಂದು ತಿಂಗಳು ಒಂದು ವರ್ಷ ಮನೆಯಲ್ಲಿ ಮಲಗಿಸ್ಬಿಡಿ ಅಷ್ಟೇ. ಅವನು ಗಡ್ಡೆಲ್ಲ ಬೆಳೆಸಿ ಕೂತಿರ್ತಾನೆ. ಏನು ಮಾಡುವೇನು? ಮನೆಯಲ್ಲಿ ಬೈತಾರಲ್ಲ, ಕೆಟ್ಟದಾಗಿ ಬೈತಾರೆ. ಕೆಲಸ ಹೋದ ಇರೋನು ಕೆಟ್ಟದಾಗಿ ಬೈತಾರೆ. ಹಂಗೆಲ್ಲ ಸಹಿಸಿಕೊಳ್ಳೋರು ಈ ಕಾಲದಲ್ಲಿ ಇಲ್ಲ. ಒಳ್ಳೆಯ ಗಂಡನಾಗಿದ್ದರೆ, ಹೆಂಡತಿ ಆಗಿದ್ರೆ ಸಹಿಸಿಕೊಳ್ಳುತ್ತಾರೆ. ನಾನು ಒಬ್ಬ US ಅಲ್ಲಿ ಸ್ಯಾಮ್ ಜೆಮಿಷ ಓದ್ತಾ ಇದ್ದ ಸ್ಕೂಲ್ ಬ್ಯಾಂಗ್ಳೂರಲ್ಲಿ. ಅಲ್ಲಿ ಒಬ್ಬ ಟೀಚರ್ ಇದ್ರು. ಅವರು ಜೆಮಿಷಾಗೆ ಕ್ಲಾಸ್ ತಗೊಳ್ತಾ ಇದ್ರು. ಒಂದು ದಿವಸ ಫೋನಲ್ಲಿ ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಕಾಲಲ್ಲಿ ಅವರಿಗೆ ಏಟಾಯ್ತು. ಅದನ್ನು ಕಟ್ಟಾಕಿಕೊಂಡು ಬಂದಿದ್ದಾರೆ. ಅವ್ರ ಫೋನಲ್ಲಿ ಅವ್ರ ಫ್ರೆಂಡ್ ಮಾತಾಡ್ತಾ ಇದ್ದಾರೆ. ಕೇಳ್ತಾರೆ, ಏನಮ್ಮ ಇಷ್ಟು ಕಷ್ಟದಲ್ಲಿ ನೀನು ಕೆಲಸಕ್ಕೆ ಬಂದುಬಿಟ್ರೆ? ಮನೆಯಲ್ಲಿ ಇದ್ರೆ ಹೆಂಗೆಲ್ಲ ಬೈತಾರೆ ಗೊತ್ತಾ? ಹೆಂಗಾದ್ರೂ ನಾನು ಕೆಲಸಕ್ಕೆ ಬಂದು ಸಂಪಾದಿಸಬೇಕು, ಇಲ್ಲಾಂದ್ರೆ ಮನೆಯಲ್ಲಿ ಇರೋದಕ್ಕಾಗಲ್ಲ, ಮರ್ಯಾದೆ ಕೊಡಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಜನರು ನಡೆಸ್ತಾ ಇದ್ದಾರೆ. ಒಂದು ಸ್ವಲ್ಪ ಕಷ್ಟ ಬಂದರೂ ಕೂಡ ಸಹಿಸಿಕೊಳ್ಳುವ, ಪ್ರೀತಿಸುವ ಜನರು ಇಲ್ಲ. ಹಾಗೆ ಇರುವಾಗ ನೀವು ನೋಡಿದರೆ ಹಣದ ಹಿಂದೆ ಓಡ್ತಾ ಇರೋರು ಮನೆ ಕಟ್ಟಿಬಿಡಬೇಕು, ಮಕ್ಕಳನ್ನು ನಾವು ಚೆನ್ನಾಗಿ ಬೆಳೆಸಬೇಕು, ಅದಕ್ಕೆ ಹಣ ಬೇಕು, ಇದಕ್ಕೆ ಹಣ ಬೇಕು, ಇದಕ್ಕೋಸ್ಕರ ಮನುಷ್ಯನು ಓಡ್ತಾ ಇದ್ದಾನೆ. ಸತ್ಯವೇದ ಏನು ಹೇಳ್ತದೆ ನೋಡಿರಿ? ಉಲ್ಟಾ ಹೇಳ್ತದೆ. ಕೆಲಸ ಮಾಡಬಾರದೆಂದು ಯೇಸು ಕರ್ತನು ಹೇಳ್ತಾ ಇಲ್ಲ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲ್ಲುತ್ತಾನೆ. ಇವುಗಳಿಗಿಂತ ನೀವು ಹೆಚ್ಚಿನವರಲ್ಲವೇ? ಹಲ್ಲೆಲೂಯಾ. ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟವರು ನೀವು, ನಾವು. ಹಲ್ಲೆಲೂಯಾ. ಸಾಮಾನ್ಯವಾಗಿ ದೇವರು ಸೃಷ್ಟಿ ಮಾಡಿದ ಸೃಷ್ಟಿಗೆ ಇಷ್ಟು ಚೆನ್ನಾಗಿ ಘೋಷಿಸುವಾಗ, ಉಡಿಸಿ ತೊಡಿಸುವಾಗ ನಮ್ಮನ್ನು ನೋಡಿಕೊಳ್ಳುವುದಿಲ್ಲ. ಅದನ್ನೇ ಅವರು ಹೇಳ್ತಾರೆ. ಮುಂದೆ ಓದ್ರಿ. ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯಲ್ಲಿ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿರಿ, ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೂ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಎಲೆ ಅಲ್ಪ ವಿಶ್ವಾಸಿಗಳೇ, ನಮ್ಮನ್ನು ನೋಡಿ ಹಿಂಗೆ ಕರೀತಾರೆ. ಈ ಕೆಲಸ 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 ಕೆಲಸ, ಸಂಡೇ ಕೂಡ ಕೆಲಸ, ಸಭೆಗೆ ಬರೋ ಕೆಲಸ. ದೇವರೇ ವಿಶ್ರಾಂತಿ ಕೊಟ್ಟಿದ್ದಾರೆ. 6 ದಿವಸ ಕೆಲಸ ಮಾಡುವ ಶರೀರಕ್ಕೆ 1 ದಿವಸ ನೀನು ಏನು ಕೊಡು? ರೆಸ್ಟ್ ಕೊಡು. ಸೈಂಟಿಫಿಕಲಿ ಪ್ರೂವ್ಡ್. ಹಂಗೆ ಇರುವಾಗ ದೇವರದನ್ನು ಯೋಚನೆ ಮಾಡ್ತಾರೆ. 6 ದಿವಸ ಕೆಲಸ ಮಾಡಿ 7 ದಿವಸ ನನ್ನ ಪಾದಕ್ಕೆ ಬಂದ್ಬಿಡಿ. 6 ದಿವಸ ನೀನು ಕೆಲಸ ಮಾಡುವವರೆಗೂ ನಿನಗೆ ಆರೋಗ್ಯ ಕೊಡುವುದು ಯಾರು?
ದೇವರೇ. ಒಂದ್ ದಿವಸ ಮಳೆ ಬಿಟ್ರೆ ಯಾರಿಗೆ ಸಂಬಳ ಕೊಡ್ತಾರೆ? ನೀವು ಕೆಲಸ ನೋಡ್ತಿರಲ್ಲ, ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು, ಬಲ ಬೇಕು. ಹೋಗೋ ದಾರಿಯಲ್ಲಿ ತಲೆ ಸುತ್ತು ಬಂದ್ರೆ ಪ್ರಕೃತಿ ತಪ್ಪಿ ಕೆಳಗಡೆ ಬಿದ್ದರು ಎಷ್ಟು ಜನರಿದ್ದಾರೆ. ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಕರ್ಕೊಂಡು ಬರುವ ಕೆಲಸ ಮಾಡೋದಕ್ಕೆ ಜ್ಞಾನ ಬೇಕು, ಬುದ್ಧಿ ಬೇಕು, ತಿಳುವಳಿಕೆ ಬೇಕು. ನೀವು ಶ್ರೇಷ್ಠವಾದ ಕೆಲಸವನ್ನು ಮಾಡಬೇಕು, ನಿಪುಣರಾಗಬೇಕು. ಇದೆಲ್ಲ ನಾವು ಕೇಳ್ತೇವೆ ಪ್ರಾರ್ಥನೆಯಲ್ಲಿ. ಬಟ್ 6 ದಿವಸ ಆದಮೇಲೆ 7ನೇ ದಿವಸ ಕೆಲಸ ಕೊಟ್ಟರು, 7 ದಿವಸ ಕೆಲಸ ಮಾಡಿದ್ರೆ ಹೆಚ್ಚು ಸಂಬಳ ಸಿಗುತ್ತೆ. ನಾವಾಗೆಲ್ಲ ಕ್ರಿಸ್ಮಸ್ ಬಂದ್ರೆ 1 ವಾರ ರಜಾ ತಗೊಂಡು ಬೊಂಬಾಯಿಲಿ ಇರುವವರು ಕೂಡ ಊರಿಗೆ ಬಂದ್ಬಿಡ್ತಾರೆ. ಹಾಗೆ ಇರುವಾಗ ಹೆಂಗಿದಾನೆ ಗೋವಿನಾಥ್ ಇರುವಾಗ ಇವ್ರಿಗೆ ಆ ದಿವಸದಲ್ಲಿ ಹೆಂಗೆ ಮಜಾ ಬರುತ್ತೆ? ಕುಟುಂಬದ ಜೊತೆಯಲ್ಲಿ ಇದ್ದು ಖುಷಿಯಾಗಿರ್ಬೇಕು, ಅದಕ್ಕೋಸ್ಕರನೇ ಒಂದು ಸೆಲಿಬ್ರೇಷನ್. ಅದನ್ನ ಬಿಟ್ಬಿಟ್ಟು ಇವ್ರು ಎಲ್ಲಿ ಹೋಗ್ತಾರೆ? ಕೆಲಸ. ಇಲ್ಲಿ ಬರೋ ಕಸ್ಟಮರ್ ಮುಖವನ್ನು ಗ್ರಾಹಕಿಗಳ ಮುಖವನ್ನು ನೋಡಬೇಕು. 4 ದಿನ ಬೈದ್ಬಿಟ್ಟು ಹೋಗ್ತಾರೆ. ದೇವರು ಕೊಟ್ಟಿರೋ ವಿಶ್ರಾಂತಿ. 6 ದಿವಸ ಕೆಲಸ ಮಾಡಿರಿ, ಆ 7ನೇ ದಿವಸ ನನ್ನ ಪಾದದಲ್ಲಿ ಬಂದು ನೀವು ಕೃತಜ್ಞತೆ ಉಳ್ಳವರಾಗಿರಿ. ಹಲ್ಲೆಲೂಯಾ. ಹಳೆ ನಿಯಮದಲ್ಲಿ ಮನ್ನಾವನ್ನು ಅವರು ಸುರಿಸ್ತಾ ಇರುವ ಆಕಾಶದಿಂದ 7ನೇ ದಿವಸ ವಿಶ್ರಾಂತಿ ದಿವಸ ಬರುವ ಹೇಳ್ತಾರೆ. ಮೊದಲ ದಿವಸದಲ್ಲಿ ಇಮ್ಮಡಿ ಬಿದ್ದಿತ್ತು. ಯಾಕಂದ್ರೆ ನೀವು ಒಂದು ದಿವಸಕ್ಕೆ ಬೇಕಾದಿರುವ ಊಟವನ್ನು ದೇವರು ಕೊಟ್ಟು ಕರೆದರು. ಇವತ್ತು ಅದೇ ದೇವರಿದ್ದಾರೆ. ನೀವು 7ನೇ ದಿವಸ ಹೋಗಿ ಕೆಲಸ ಮಾಡ್ತಿರಲ್ಲ, ದಯಮಾಡಿ ಸಮಯವನ್ನು ಬಿಟ್ಟು ಹೋಗಬೇಡ್ರಿ. 2 ಗಂಟೆ ದೇವರಿಗೆ ಕೊಟ್ಬಿಡಿ. ಅಟ್ಲೀಸ್ಟ್ ಹಂಗೆ ಅದು ನಾನು ಹೇಳಬೇಕು. ನಾವೆಲ್ಲ ಎಲ್ಲಿಗೂ ಹೋಗೋದಿಲ್ಲ. ಬಟ್ ನೀವು ಆ ದಿವಸದಲ್ಲಿ ಕಾರ್ಯಕ್ರಮಗಳು ಇಟ್ಟುಕೊಳ್ಳೋದು, ಆ ದಿವಸದಲ್ಲಿ ಕೆಲಸಕ್ಕೆ ಹೋಗೋದು, ಆ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಕಳ್ಕೊಳ್ತೀರಿ. ದಯವಿಟ್ಟು ಬೇಡ. ಸಭೆಗೆ ಬಂದ್ಬಿಟ್ಟು ಹೋಗಿರಿ, 2 ಗಂಟೆ ಕೊಟ್ಬಿಟ್ಟು ಹೋಗಿರಿ, ಏನು ಹೋಗಲ್ಲ, ದೇವರು ನೋಡಿಕೊಳ್ತಾರೆ. ಬಟ್ ಅಟ್ಲೀಸ್ಟ್ ನೀವು ಸಭೆಯಲ್ಲಿ ಬಂದು ಕೃತಜ್ಞತೆ ಉಳ್ಳವರಾಗಿ ಆರಾಧನೆ ಮಾಡಿ ವಾಕ್ಯ ಕೇಳಿ ಆ ವಾರಕ್ಕೆ ಬೇಕಾದ ಮನ್ನ ದೇವರ ವಾಕ್ಯ ಬಲ ಎಲ್ಲ ಪಡ್ಕೊಂಡು ಶುರು ಮಾಡಿರಿ ದೇವರ ಪಾದದಲ್ಲಿ. ಆ ವಾರ ಪೂರ್ತಿ ನಿಮಗೆ ಆಶೀರ್ವಾದಕರವಾಗಿರುವುದು. ಇದನ್ನು ಯಾರು ಮಾಡೋದಿಲ್ಲ. ಅಂದ್ರೆ ಸಂಡೇ ಬಂದ್ರೆ ಇಲ್ಲಿ ಹೆಚ್ಚು ಎಕ್ಸಾಮಿನೇಷನ್, ಹೆಚ್ಚು ಕೆಲಸ ಸಂಡೇಲಿ ಬರುತ್ತೆ. ಸರ್ ನಾವು ಬಿಸಿ ಆಗ್ತೀವಿ. ದಯಮಾಡಿ ವಿಶ್ರಾಂತಿ ದಿವಸಕ್ಕೆ ಕೊಡಬೇಕಾಗಿರುವ ಗಣಮಾನವನ್ನು ಕೊಡದೇ ಇರಬೇಡಿ. ಅದು ವಿಶೇಷವಾದ ದಿವಸ. ದೇವರ ಪಾದದಲ್ಲಿ ನೀವು ಆ ವಾರವನ್ನು ಪ್ರಾರಂಭಿಸುವ ದಿವಸ. ಅದು ನಿಮಗೆ ಆಶೀರ್ವಾದಕರವಾಗಿರುವುದು. ಹಲ್ಲೆಲೂಯಾ. ನಿಮಗೆ ಇರುವಾಗ ನಿಮ್ಮ ಅಗತ್ಯತೆಗಳೆಲ್ಲವನ್ನು ಪೂರೈಸುವ ಒಬ್ಬ ದೇವರಿದ್ದಾರೆ. ದೇವರು ಹೇಳ್ತಾರೆ, ನಾನು ನೋಡಿಕೊಡ್ತೇನೆ, ಮುಂದೆ ಓದಿರಿ. ಅಪ್ಪ ಡಬಲ್ ವಾಯ್ಸ್ ಅಲ್ಲಿ ಬರುತ್ತೆ. ಇವತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಯಾರು ಅಜ್ಞಾನಿಗಳು? ಅಜ್ಞಾನಿಗಳ ಲಿಸ್ಟ್ ಅಲ್ಲಿ ನಾವು ಹೋಗಬಾರದು. ಹಲ್ಲೆಲೂಯಾ. ಅಯ್ಯೋ ಏನು ಕುಡಿತೇನೆ, ಏನು ತಿಂತೇನೆ, ಅದೆಲ್ಲ ಅವ್ರು ನೋಡಿಕೊಳ್ತಾರೆ. ಹಲ್ಲೆಲೂಯಾ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದರಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ಒಂದು ಸೋಪ್ ತಗೊಂಡ್ರೆ ಒಂದು ಪೌಡರ್ ನಿಮಗೆ ಉಚಿತ. ಅದೇ ರೀತಿಯಲ್ಲಿ ನೀವು ಸೋಪ್ ತಗೊಳ್ಳೋಕೆ ಹೋಗಿದ್ದೀರಿ, ನಿಮಗೆ ಪೌಡರ್ ಫ್ರೀ. ಆ ರೀತಿಯಲ್ಲಿ ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡುವಾಗ ಇವುಗಳು ಕೂಡ ಹಿಂದೆ 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 ಬರುವುದು. ನೀವೇನು ಮಾಡ್ತೀರಿ? ತುಡಿಬೇಕು, ಕೆಲಸ ಮಾಡಬೇಕು. ದೇವರನ್ನು ಬಿಟ್ಟು ಮಾಡ್ತೀರಿ. ದೇವರು ಹೇಳ್ತಾರೆ, ನೀನು ತುಡಿಬೇಡ, ಕೆಲಸ ಮಾಡಿದ್ರೆ ಎಲ್ಲ ವಿಶ್ವಾಸ ಕೆಲಸ ಮಾಡಿದ್ರೆ ಅಲ್ಲಿ ಸಭೆಯಲ್ಲಿ ಬಂದು ಕೂತಿದ್ದೆ, ಪಾಸ್ಟರ್ ನೀನೇ ತಿನ್ನಿಸ್ಬೇಕಂತ ಹೇಳ್ಬಿಡ್ತಾರೆ. ನಾನು ಎಲ್ಲಿ ಹೋಗ್ಬೋದು? ಆಕಾಶದಿಂದ ಬಣ್ಣ ಕೊಡಿರಿ ಎಂದು ಮೇಲೆ ನೋಡಿಕೊಂಡು ಕೂತಿರ್ಬೇಕಷ್ಟೆ. ಹಂಗೆಲ್ಲ ದೇವರು ಹೇಳ್ತಾ ಇಲ್ಲ. ನಿಮಗೆ ಕೆಲಸ ಕೊಡ್ತಾರೆ, ಬಟ್ ದೇವರಿಗೆ ಕೊಡಬೇಕಾದಿರುವ ಗಣಮಾನ ಪ್ರಾಮುಖ್ಯತೆಯನ್ನು, ಪ್ರಥಮ ಸ್ಥಳವನ್ನು ನೀವು ದೇವರಿಗೆ ಕೊಡಿರಿ. ಹಲ್ಲೆಲೂಯಾ. ಕೆಲಸ ಹೋಗ್ತೀರಾ, ಮುಂಚಾನೆ 5 ಗಂಟೆ ನೀವು ದೇವರ ಪಾದದಲ್ಲಿ ಬರಬೇಕು. ದೇವರ ರಾಜ್ಯ ಎಲ್ಲಿದೆ ರೀ? ದೇವರ ರಾಜ್ಯ ಎಲ್ಲಿದೆ ಹೇಳಿರಿ? ನಮ್ಮಲ್ಲಿ, ವಿಶ್ವಾಸಿಗಳಲ್ಲಿ. ಯಾರು ನಂಬಿ ರಕ್ಷಣೆ ಹೊಂದಿದಾರೋ ಅವರಲ್ಲಿ ಅರಸನಾಗಿ ದೇವರು ಕೂತಿದ್ದಾರೆ. ಒಂದು ದಿವಸ ಅದು ಎಲ್ಲರೂ ನೋಡುವ ಹಾಗೆ ಬರ್ಲಿಕ್ಕಿದೆ. ಬಟ್ ಅದಕ್ಕೆ ಮೊದಲು ನಮ್ಮಲ್ಲಿ ದೇವರ ರಾಜ್ಯ ಇರುವುದನ್ನು ನೀವು ಅರ್ಥ ಮಾಡಿಕೊಳ್ಳಿರಿ.
ನಮ್ಮಲ್ಲಿ ಅರಸನಾಗಿ ಕೂತಿದ್ದಾನೆ, ನಮ್ಮನ್ನು ಆಳ್ವಿಕೆ ಮಾಡುತ್ತಾರೆ. ಎರಡನೇದಾಗಿ ಅಲ್ಲಿ ನೀತಿಗಾಗಿ ತವಕ ಪಡಿರಿ. 5, 6, 7 ಮತಗಳಲ್ಲಿ ಆ ಬೆಟ್ಟದ ಮೇಲೆ ಮಾಡಿದ ಪ್ರಸಂಗವನ್ನು ನೀವು ನೋಡಿದರೆ ಅಲ್ಲಿ ಸ್ಪಷ್ಟವಾಗಿ ಕಟ್ಟಳೆಗಳಿಗೆ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ ಯೇಸು ಕರ್ತನು. ಅದೇ ನೀತಿ. ಹಲ್ಲೆಲೂಯಾ. ನಾವು ದೇವರ ಮಕ್ಕಳು. ಸತ್ಯವೇದ ಹೇಳುತ್ತದೆ, ನಾನು ಪರಿಶುದ್ಧನಾಗಿ ಇರುವ ಹಾಗೆ ನೀವು ಎಲ್ಲಾ ನಡವಳಿಕೆಯಲ್ಲಿಯೂ ಪರಿಶುದ್ಧರಾಗಿ ಇರಬೇಕು. ಹಲ್ಲೆಲೂಯಾ. ಪರಿಶುದ್ಧರಾಗಿ ಇರಬೇಕು, ಅದು ದೇವರ ಚಿತ್ತ. ನಮ್ಮ ನಡೆ, ನುಡಿ, ಮಾತು, ಕ್ರಿಯೆಗಳು ಎಲ್ಲದಲ್ಲಿ ಪರಿಶುದ್ಧತೆಯನ್ನು ದೇವರು ಬಯಸುತ್ತಾರೆ. ಹಲ್ಲೆಲೂಯಾ. ಈ ಸಭೆ ಒಳಗಡೆ ಬಂದು ಈ ಬಾಯಿಂದ ಹಲ್ಲೆಲೂಯಾ ಅಂತ ವೈಬ್ರೇಷನ್ ಕೊಟ್ಬಿಟ್ಟು ಮನೆಯಲ್ಲಿ ಹೋಗಿ ಚೌಟನ್ ತಗೊಂಡು ಮನೆಯಲ್ಲಿ ಬಂದ್ ಮನೆಯಲ್ಲಿ ಬಾ ಹಂಗೆ ಮಾತಾಡಬಾರ್ದು. ದೇವರು ನೋಡ್ತಾರೆ, ಇವನ ಅವನು ಚರ್ಚಲ್ಲಿ ಒಂದು ಜರ್ಕಿತ್ತು, ಹಲ್ಲೆಲೂಯಾ ಪರಿಶುದ್ಧ ಚೇವ್ರೆ. ಅಲ್ಲಿ ಮನೆಗೆ ಹೋದೆ ಬೆಳೆ, ಇಲ್ಲಿ ಬಾ ಮಗನೇ ಕೊಡ್ತೇನೆ. ಡಬಲ್ ಸ್ಟ್ಯಾಂಡರ್ಡ್ ಕ್ರಿಶ್ಚಿಯನ್ಸ್. ಎಲ್ಲಿ ಚರ್ಚಲ್ಲಿ ಬಂದು ಆರದಿ ಪ್ರೀತಿಸು ಇನ್ನೂ ಹೆಚ್ಚಾಗಿ ಹೆಂಗೆ ನೋಡೋಣ. ಅಲ್ಲಿ ಬ್ಯಾಟ್ರಿ ಪಾರ್ಟಿಯಲ್ಲಿ ಹೋದ್ರೆ ಅಲ್ಲಿ ಸ್ವಲ್ಪ ತಗೊಳ್ಳು, ಏನು ಇಲ್ಲ, ಯಾರು ನೋಡ್ತಾ ಇಲ್ಲ. ಸರಿ ಕೆಳಗಡೆ ಬಾ. ಮನೆಗೆ ಬಂದು ಹೆಂಡತಿ ಕೊಡ್ತಾಳೆ, ಏನು ವಾಸನೆ ಬರ್ತಾ ಇದೆ, ಏನಿಲ್ಲ. ಡಬಲ್ ಸ್ಟ್ಯಾಂಡರ್ಡ್. ಹೇಳಿದ್ರಲ್ಲ, ಒಬ್ಬರು ಬಂದರು ಕ್ರಿಸ್ಮಸ್ ಮಾರ್ನಿಂಗ್ ಅಲ್ಲಿ ಬಂದರು, ಅವ್ರ ವಿಶ್ವಾಸಿ. ಪ್ರೈಸ್ ಲಾರ್ಡ್ ಪಾಸ್ಟರ್ ಮನೆ ಒಂದು ವಿಶ್ವಾಸಿ ಬಂದುಬಿಟ್ಟ. ನಾನು ಓಡಿ ಹೋಗಿ ಏನು ಒಂದು 100 ರೂಪಾಯಿ ಕೊಡಿ ಅಂತ. ಯೇಸು ಕರ್ತನು ಹುಟ್ಟಿದ ದಿವಸ ಖುಷಿಯಾಗಿ, ಏನಕ್ಕೆ ಬೇಕು ಅಂತ ಹೇಳಿದೆ, ಕೊಡಿ, ಖುಷಿಯಾಗಿರ್ಬೇಕಲ್ಲ. ಏನು ಖುಷಿ ಹೇಳಪ್ಪ ಅದೇ ಕೊಟ್ಬಿಡ್ತೇನೆ, ಓಡಿ ಹೋಗಿಬಿಡಿದ. ಗುಡ್ ಫ್ರೈಡೇ ಬಂದನು. ಯೇಸು ಕರ್ತನು ಚಿಲುಬೆಯಲ್ಲಿ ಮರ್ಮ ಗೊತ್ತಲ್ಲ, ತಡ್ಕೊಳಕ್ಕಾಗಲ್ಲ, ಒಂದು 100 ರೂಪಾಯಿ ಕೊಡಿ ಅಂತ ಹೇಳ್ತಾರೆ. ಇಲ್ಲಿ ಬಸ್ ಸಿಲುಬೆಲಿ ಹಾಕ್ಬಿಡ್ತೇನೆ, ಓಡಿ ಹೋಗ್ಬಿಡ್ತೇನೆ. ಆದ್ರೂ ಅವನಿಗೆ ನಾಚಿಕೆ ಎಲ್ಲ ಈಸ್ಟ್ ದಿವಸ ಬಂದುಬಿಟ್ಟು, ಬ್ರದರ್ ಏನು ಬ್ರದರ್ ಅಂದ್ರೆ ಯೇಸು ಕರ್ತನು ಜೀವಿತನಾಗಿ ಬಂದ ಎಷ್ಟು ಖುಷಿಯಾದ ದಿವಸ. ನನಗೂ ಖುಷಿ ಇದೆ, ನಿನ್ನ ಬೆನ್ನಲ್ಲಿ ದಬೆಲ ಬಾರಿಸಬೇಕಾದ ಆಸೆ ಇದೆ, ಒಳಗಡೆ ಬಾರ. ಇಲ್ಲ ಬೇಡ ಅಂದ್ರೆ ಕಣ್ ಮುಂದೆ ಬರಬಾರದು. ಇವರಿಂದೇ ದೇವರಿಗೆ ಅವಮಾನ, ಇವರಿಂದ ದೇವರಿಗೆ ಅವಮಾನ. ಕುಡಿದರೆ ಏನು ತಪ್ಪಿಲ್ಲ ಅಂತ ಪ್ರಸಂಗ ಬೇರೆ ಕವರ್ ಮಾಡ್ತಾರೆ. ಕುಡಿದ್ರೆ ಏನು ತಪ್ಪಿಲ್ಲ. ಲಂಡನ್ ನೋಡಿದ್ರಿ, ಅವ್ರು ಚಳಿಗಾಗಿ ಕುಡಿತಾರೆ ಅಂತ. ಶರೀರ ದೇವರ ಆಲಯ. ಇದರಲ್ಲಿ ಟೊಬಾಕೋ ಒಂದು ಬರೆಯಲ್ಪಟ್ಟಿದ ಇಲ್ಲ. ಇಲ್ಲಿ ಇದು ರಮ್ ಒಂದು ಬರೆಯಲ್ಪಟ್ಟಿದ, ಜಿನ್ ಎಂದು ಬರೆಯಲ್ಪಟ್ಟಿದ ಇಲ್ಲ. ಸರ್, ಜಿನ್ನು ಹೊಡಿಬಹುದು, ಯಾಕಂದ್ರೆ ಬೈಬಲ್ ಅಲ್ಲಿ ಮದ್ಯಪಾನ ಅಂತ ಕೊಟ್ಟಿದ್ದಾರೆ ಕಾಮನ್ ಆಗಿ. ಕೆಲವರು ಟೊಬಾಕೋ ಅಂತ ಎಲ್ಲಿದೆ, ಸಿಗರೆಟ್ ಎಲ್ಲ ಹೆಸರೇ ಇಲ್ಲ. ಅದೊಂದು ಏನು ತಪ್ಪು ಅಂತ ಹೇಳಿದರು. ಇನ್ನ ಶರೀರ ದೇವರ ಆಲಯ, ಇದನ್ನು ಕೆಡಿಸಿದರೆ ದೇವರ ನಿನ್ನನ್ನು ಪ್ರಿನ್ಸಿಪಲ್. ಯು ಹ್ಯಾವ್ ಟು ಟೇಕ್ ದ ಪ್ರಿನ್ಸಿಪಲ್ ಅಂಡ್ ಅಪ್ಲೈ ಟು ದ ಕಾಂಟೆಕ್ಸ್ಟ್, ಪ್ರೆಸೆಂಟ್ ಕಾಂಟೆಕ್ಸ್ಟ್. ಹಳೆಯ ನಿಮಿತ್ತಲ್ಲಿ ಅಂದುಕೊಟ್ಟು, ಹಳೆಯ ನಿಮಿತ್ತಲ್ಲಿ ಇವತ್ತು ಅದು ಕರೆಕ್ಟ್ ಆಗಿ ನೀವು ಅದೇನು ಕಲ್ಚರಲ್ಲಿ ನೀವು ನೋಡಿದ್ರೆ ಇಲ್ಲಿ ಅದೇ ತರ ಪಾಪಗಳಿರುತ್ತೆ. ಹಲ್ಲೆಲೂಯಾ. ಕಣ್ಣಿನ ಆಶೆ ಬಿಟ್ಟು ಬಿಡಿ ಅಂದ್ರೆ ಮೊಬೈಲ್ ತಗೊಂಡು ರಾತ್ರಿ ಎಲ್ಲ ಸಿನಿಮಾ ನೋಡುವ ವಿಶ್ವಾಸಿಗಳಿದ್ದಾರೆ. ನಾನು ಹೇಳಿದಿಲ್ಲ, ರಾತ್ರಿ 12 ಗಂಟೆ ಬರುವಾಗ ಅದು ಏನು ಡೇಟಾ ಕಟ್ ಆಗುತ್ತೆ. ಡೇಟಾ ಕಟ್ ಆಗಿ 90%, 100% ಕ್ಲೈಮ್ಯಾಕ್ಸ್ ಹೊಡ್ತಾ ಇರ್ಬೋದು. ಟಮ್ ಅಂದ್ರೆ ಸೌಂಡ್ ಬರ್ತದೆ, ತಲೆ ಮೇಲೆ ಬಿಡುತ್ತೆ. ರಕ್ತ ಸುರಿತಾ ಇರೋದು ಹಂಗೆ ತಗೊಂಡು ಇಟ್ಟಿರ್ತಾರೆ. ಯಪ್ಪಾ, ಹೆಂಗೆ ಅದು ಕಾಪಾಡಿ ಬಿಡಬಾ ನಾನು. ಮುಂಚಾನೆ ಎತ್ತೊಳ್ದು ಪ್ರಾರ್ಥನೆ ಮಾಡಿದ್ರ ಆಗಲ್ಲ, ಎತ್ತೊಳೋದಕ್ಕೆ ಆಗಲ್ಲ ಪಾಸ್ಟರ್, ತುಂಬಾ ಕಷ್ಟವಿದೆ. ರಾತ್ರಿ ಎಲ್ಲ ಏನು ಮಾಡಿದ್ರು, ಅಲ್ಲಿ ಮೊಬೈಲ್ ಹಿಡಿದುಕೊಂಡು 1 ಗಂಟೆ 2 ಗಂಟೆ ಆದ್ರು, 1 ಗಂಟೆ 2 ಗಂಟೆ ಆದ್ರು ಹಾಗೇ ಕೆಲವರು ಅದನ್ನು ಮುಗಿಸಿಬಿಟ್ಟು ಮುಂಜಾನೆ ಪ್ರಾರ್ಥನೆ ಮಾಡ್ತಾರೆ. 2 ಗಂಟೆ ಆಯ್ತಲ್ಲ, ಇಲ್ಲಿ ಕೂತ್ಕೊಳ್ತೇನೆ. 3 ಗಂಟೆ ಸಿನಿಮಾ ನೋಡಿಬಿಟ್ಟು ಅರ್ಧ ಗಂಟೆ ಸ್ತೋತಿರ ಇಲ್ಲಿ ಬಾಕನು ಎಷ್ಟು ಕೊಬ್ಬಿದೆ ನಿನಗೆ. 3 ಗಂಟೆ ಸೈತಾನ್ ಕೊಟ್ಬಿಟ್ಟು ನನಗೊಂದು ಒಂದು 10-15 ನಿಮಿಷದಲ್ಲಿ 3 ಹಾಡು, ಅದು ಬೇಗ ಬೇಗ ಹಾಡ್ತಾರೆ. ಬೇಗ ಬೇಗ ಪ್ರೀತಿಸುವೆ, ಇನ್ನೂ ಹೆಚ್ಚಾಗಿ ನೀವು ಒಂದು ಹೆಚ್ಚಾಗೋಣ ಮಾಡೋಣ, ಓಡಿ ಹೋಗಿ. ನೀತಿ ನ್ಯಾಯಗಳನ್ನು ನಾವು ಅನುಸರಿಸಿ ಬದುಕಬೇಕಾದ್ರೆ ಖುಷಿಯಾಗಿರ್ಬೇಕು. ಕ್ರಿಶ್ಚಿಯನ್ಸ್ ಖುಷಿಯಾಗಿರ್ಬೇಕು. ಬಟ್ ನಮಗೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಮಾಡಬೇಡ ಅಂದಿರುವುದು ನಮಗೆ ಬೇಡವೇ ಬೇಡ. ಎಣ್ಣೆ ಹೊಡೆ ತಪ್ಪು, ಅದು ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಅದೆಲ್ಲ ಇಲ್ಲ ರೀ. ನೀವು ಪರಿಶುದ್ಧರಾಗಿರ್ಬೇಕು. ನಿಮ್ಮ ನಡೆ, ನುಡಿ, ಮಾತು, ನಿಮ್ಮ ಕ್ರಿಯೆಗಳು ಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ಅದೇ ನೀತಿಯಿಂದ ಬದುಕೋದು. ನಾವು ಒಂದು ಕೆಲಸ, ಒಂದು ಜಾಗದಲ್ಲಿ ಕೆಲಸ ಮಾಡ್ತೇವೆ, ಲಂಚ ತಗೊಳ್ಳೋದು, ಲಂಚ ಕೊಡೋದು, ಅನ್ಯಾಯವಾಗಿ ಪಕ್ಷಪಾತ ಮಾಡುವುದು, ಅದೆಲ್ಲ ಪಾಪವೇ.
ನಾನು ಹೇಳಿದ್ರಲ್ಲ, ನೀವೊಂದು SBI ಬ್ಯಾಂಕ್ ಹೋದ್ರು ಲೈನಲ್ಲಿ ನಿಂದು ಪ್ರಿಂಟಿಂಗ್ ಮಾಡಿಸ್ಕೊಳ್ಬೇಕು, ಲೈನಲ್ಲಿ ನಿಂದು ಹಣವನ್ನು ಕಟ್ಟಬೇಕು. ಇವ್ರು ಸೈಡ್ ದಾರಿಯಲ್ಲಿ ಹೋಗೋದು. ನಾವು ಮುಂಚಾನೆ ಹಿಂದೆ ಅಲ್ಲಿ ಕಾಲು ನೋವ್ತಾ ಇದೆ, ನಿಲ್ತಾ ಇದ್ದೇವೆ. ಅವ್ನು ಹೇಳ್ತಾನೆ, ಒಬ್ಬ ಪಾಸ್ಟನ ಅನ್ಯಾಯ ಮಾಡ್ತಾನಲ್ಲ, ಎಷ್ಟು ಕಾಲು ನೋವಲ್ಲಿ ನಿಲ್ತಾ ಇದ್ದೇವೆ, ಸೈಡ್ ಅಲ್ಲಿ ಬಂದು ಪ್ರಿಂಟಿಂಗ್ ಮಾಡಿಸ್ಕೊಂಡು ದುಡ್ಡು ತಗೊಂಡು ಇಸ್ಕೊಂಡು ಹೋಗ್ತಾ ಇದ್ದಾನೆಲ್ಲ. ನಾಚಿಕೆ ಇಲ್ವಾ ಅಂತ ಹೇಳಿ ಸಾಕ್ಷಿಯನ್ನು ಏನ್ ಮಾಡ್ತಾರೆ, ಹಾಳು ಮಾಡ್ತಾರೆ. ನಾನು ಇನ್ನೊಂದು ಸಾಕ್ಷಿ ಹೇಳ್ತಲ್ಲ, 2,000 ರೂಪಾಯಿ ಬಿಲ್ ತಗೊಂಡಿದ್ದೇನೆ, ನೋಟ್ ಬುಕ್ಸ್ ತಗೊಂಡು. ಆ ಅಂಗಡಿಯವನು, ಸರ್ ಎಷ್ಟು ಬರೀಬೇಕು? ನಾನು ಹೇಳಿದ್ರೆ 2,000 ಬರೀ. ನೋ ಸರ್, ಬರುವವರೆಲ್ಲ 2,500 ಬರೀ ಅಂತ ಕೇಳ್ತಾರಲ್ಲ. ಏನ್ ಹೇಳ್ತಾರೆ? 2,500 ಹೆಚ್ಚಾಗಿ ಬರೆದು 500 ಪಾಕೆಟ್ ಅಲ್ಲಿ ಹಾಕೊಳ್ತಾರೆ. ಕಳ್ಳತನ ಮಾಡ್ತಾರೆ. ಕಳ್ಳತನ ಅದು. ನೀವು ಚಿಕ್ಕ ಚಿಕ್ಕ ವಿಷಯದಿಂದ ನೀವು ನೋಡ್ತಿರಲ್ಲ, ಅಲ್ಲಿ ಆ ಪಾಸ್ಟರ್ ಸಾಕ್ಷಿ ಹಾಳಾಗುತ್ತದೆ. ಇವನು ಪ್ರಸಂಗ ಮಾಡಿ 4 ಜನರು ಕೇಳ್ತಾರಂದ್ರೆ ನಾವು ಥೂ ಅಂತ ಹೇಳ್ತಾರೆ. ನಮ್ಮ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಕೂಡ ನಮ್ಮ ನೋಟ, ನಮ್ಮ ನುಡಿ, ನಮ್ಮ ನಡೆ, ನಮ್ಮ ವ್ಯವಹಾರಗಳು ಎಲ್ಲದಲ್ಲಿ ನಾವು ಪರಿಶುದ್ಧರಾಗಿ ಇರಬೇಕು. ನೀತಿ ನ್ಯಾಯಗಳನ್ನು ಅನುಸರಿಸಿ ಬದುಕಬೇಕು, ಪ್ರೀತಿಸಬೇಕು. ಪ್ರೀತಿ ಮಾಡಿದರೆ ಪಾಪರಹಿತ ಜೀವನ ಜೀವಿಸುವಿರಿ. ಸತ್ಯವೇದ ಸಿಂಪಲ್ ಆಗಿ ಹೇಳಿಬಿಟ್ಟಿದೆ. ನೀವು ನಿಮ್ಮನ್ನು ಪ್ರೀತಿಸುವ ಹಾಗೆ ಇದರನ್ನು ಪ್ರೀತಿಸುವಾಗ ನೀವು ಅವನನ್ನು ಕೊಲೆ ಮಾಡಲ್ಲ, ಅವನಿಗೆ ವಿರೋಧವಾಗಿ ವ್ಯಭಿಚಾರ ಮಾಡಲ್ಲ, ಅವನ ಪಾಕೆಟ್ ನೀವು ಕದಿಯೋದಿಲ್ಲ, ಬೇರೆ ಏನಲ್ಲದೆ ಅವನಿಗೆ ವಿರೋಧವಾಗಿ ಸುಳ್ಳು ಸಾಕ್ಷಿ ಹೇಳೋದಿಲ್ಲ. ಆಮೇಲೆ ಅವನ ಯಾವುದು ವಸ್ತು, ಯಾವ ಜನರ ಮೇಲೆಯೂ ಸೊತ್ತು ಮೇಲೆಯೂ ದುರಾಶೆ ಪಡುವುದಿಲ್ಲ. ಪ್ರೀತಿ ಒಂದೇ ನ್ಯಾಯ ಪ್ರಮಾಣವನ್ನು ನೆರವೇರಿಸುವಂತದ್ದಾಗಿರುತ್ತೆ. ತಂದೆ ತಾಯಿಯನ್ನು ನೀವು ಸನ್ಮಾನಿಸುವಿರಿ, ಬಹುಕಾಲ ಬದುಕುವಿರಿ. ಮುಗಿದೋಯ್ತು. ಸಂವಿಧಾನವನ್ನು ಹಿಂಬಾಲಿಸುವರಾಗಿರುವಿರಿ. ಲಾ, ದ ಇಂಡಿಯನ್ ಲಾವನ್ನು ಶ್ರೇಷ್ಠವಾದ ರೀತಿಯಲ್ಲಿ ಹಿಂಬಾಲಿಸುವವರು ಕ್ರೈಸ್ತರೇ. ನಿಜವಾಗಿ ಒಬ್ಬ ಕ್ರೈಸ್ತರು ದೇವರು ಕೊಟ್ಟಿರುವ ಕಟ್ಟಳೆಗಳನ್ನು ಪ್ರೀತಿಯ ಮುಖಾಂತರ ಹಿಂಬಾಲಿಸುವರಾಗಿದ್ದರೆ ಈಸ್ ಗೋಯಿಂಗ್ ಟು ಬಿ ಅಂಡ್ ಹಿ ವಿಲ್ ಬಿ ಅ ಗುಡ್ ಸಿಟಿಸನ್ ಇನ್ ಇಂಡಿಯಾ. ಹಲ್ಲೆಲೂಯಾ. ಅವನು ಒಳ್ಳೆಯ ನಾಗರಿಕನಾಗಿ, ಭಾರತೀಯ ನಾಗರಿಕನಾಗಿ ಇರುವುದಕ್ಕೆ ಫುಲ್ ಫಿಟ್ ಆಗಿರ್ತಾನೆ. ಆಮೇಲೆ ಯಾರು ಕೈ ಹಾಕ್ತಾರೆ? ಆಮೇಲೆ ಒಂದು ಸಭೆ ನೋಡ್ತಾರ ಮಾಡಲ್ಲ. ಯಾಕಂದ್ರೆ ನಾವು ಎಲ್ಲ ಲಾ ಅಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡುವವರು ಇರುವಾಗ ನೀತಿ ನ್ಯಾಯಗಳನ್ನು ನಾವು ಅನುಸರಿಸಿ ಬದುಕಬೇಕು. ಪರಿಶುದ್ಧತೆ ಇರಬೇಕು, ನಮ್ಮಲ್ಲಿ ಪ್ರೀತಿ ಇರಬೇಕು. ನಾವು ಇದರಿಗೆ ದಯೆ ತೋರಿಸುವರಾಗಿ, ಕರುಣೆ ತೋರಿಸುವರಾಗಿ ಇರಬೇಕು. ಹೆಚ್ಚು ಕ್ರಿಶ್ಚಿಯನ್ಸ್ ಕಠಿಣವಾಗಿರ್ತಾರೆ. ಬರೀ ಒಂದು ಕ್ಲೋಸ್ ಸರ್ಕಲ್, ಸಭೆಗೆ ಮಾತ್ರ ಕೊಡುವುದು, ಸಭೆಯಲ್ಲಿ ಮಾತ್ರ ಕಣ್ಣು ಮುಂದೆ ಭಿಕ್ಷೆಗಾರ ಬಂದರೆ ಸರಿಯಾಗಿ ನಾನು ಬೋರ್ಡ್ ನೋಡುವಾಗಲೇ ಗೊತ್ತಾಯ್ತು ಸರ್, ಇನ್ನು ಮುಂದೆ ಬರಲ್ಲ ಅಂತ ಹೇಳ್ಬಿಟ್ಟು ಅವನು ಬಂದು ಏನು ಬೋರ್ಡ್ ನೋಡ್ತಾನೆ. ನಾಯಿಗಳಿರುತ್ತೆ, ಎಚ್ಚರಿಕೆ. ಪ್ರೀತಿ ಇಲ್ಲ, ಕರುಣೆ ಇಲ್ಲ. ಒಂದು 5 ರೂಪಾಯಿ ತಗೊಂಡು ಕೊಡೋಕ್ಕಾಗಲ್ಲ ಭಿಕ್ಷೆಗಾರನಿಗೆ. ಭಿಕ್ಷೆಗಾರನಿಂದ ಅವನು ಕಮಾನ್ ಲೆಟ್ ಅಸ್ ಟೇಕ್ ದ ಸ್ಕ್ಯಾನರ್ ಅಂಡ್ ಸಿ, ಇವನಿಗೆ ನಿಜವಾಗಿ ಇವನು ಹ್ಯಾಂಡಿಕ್ಯಾಪ್ಡ, ಇವನು ಎಣ್ಣೆ ಹೊಡಿಯುವವನ, ಇವನು ಎಂತ ಒಳ್ಳೆ ಪಿಚ್ಚೆಗಾರನ ಕೆಟ್ಟ ಪಿಚ್ಚೆಗಾರನ. ಒಂದು 2 ರೂಪಾಯಿ ಹಾಕೋದಿಗೆ ಇಷ್ಟು ದೊಡ್ಡ ಸ್ಕ್ಯಾನರ್. ಅವನು ಒಳ್ಳೆ ಪಿಚ್ಚೆಗಾರನ ನೋಡಿಬಿಟ್ಟು ಬಾ, ಇನ್ನು ಭಿಕ್ಷೆ ಬೇಡ, ಹೋಗು, ನಾನು ಹೋಗ್ತೇನೆ. ಹೇಳ್ತೇನೆ, ಕ್ರಿಶ್ಚಿಯನ್ ಲೈಫ್ ಇಸ್ ಎ ವೆರಿ ಗುಡ್ ಲೈಫ್. ನೀವು ಇತರರಿಗೆ ಕೊಡಬಹುದು, ಖುಷಿಯಾಗಿ ಮನೆಯಲ್ಲಿ ಇರಬಹುದು, ಪರಿಶುದ್ಧರಾಗಿ ಬದುಕುವುದರಲ್ಲಿ ಪ್ರೀತಿಯನ್ನು ಮನೆಯಲ್ಲಿ ಹಂಚಿಕೊಳ್ಳುವ. ಫಸ್ಟ್ ಯು ಸ್ಟಾರ್ಟ್ ಇನ್ ಯುವರ್ ಹೌಸ್. ನಿಮ್ಮ ಮನೆಯಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳಿರಿ. ನಿಮ್ಮ ಹೆಂಡತಿ ಜೊತೆಯಲ್ಲಿ, ನಿಮ್ಮ ಮಕ್ಕಳ ಜೊತೆಯಲ್ಲಿ, ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ, ನಿಮ್ಮ ಅತ್ತೆ ಸೊಸೆ ಜೊತೆಯಲ್ಲಿ ಮನೆಯನ್ನು ನೀವು ಮೊದಲು ಖುಷಿಯಾಗಿ ಇಟ್ಟುಕೊಳ್ಳಬೇಕು. ಅಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳಬೇಕು. ನಿಮ್ಮನ್ನು ನಿಮ್ಮ ಮಕ್ಕಳು ನೋಡಿ ಹೇಳಬೇಕು, ನಿಮ್ಮ ತಂದೆ ತಾಯಿ ಇಲ್ಲದೆ ನಾವು ಮನೆಯಲ್ಲಿ ಇರೋದಕ್ಕೆ ಆಗಲ್ಲ, ಎಲ್ಲಾದ್ರೂ ಹೊರಗಡೆ ಹೋಗಿಬಿಟ್ರೆ ಹುಡುಕಬೇಕು. ಆ ರೀತಿ ಜೀವನ ಇರಬೇಕು. ಯಪ್ಪ, ಆ ರೀತಿಯ ಪ್ರೀತಿಯನ್ನು ಹಂಚಿಕೊಂಡು ಮೊದಲು ಮನೆಯನ್ನು ದೇವಾಲಯವಾಗಿ ಕಟ್ಟಿರಿ. ಹಲ್ಲೆಲೂಯಾ. ಅಲ್ಲಿ ದೇವರ ರಾಜ್ಯ ಇರಲಿ, ದೇವರ ಆಳ್ವಿಕೆ ಮಾಡಲಿ. ಹಂಗಾಗಿರುವಾಗ ನಮಗೆ ಏನಿಲ್ಲ ಚಿಂತೆ, ಕೊರತೆ ಏನಿಲ್ಲ. ಹಲ್ಲೆಲೂಯಾ. ಅದೇ ದೇವರ ರಾಜ್ಯ, ಅದೇ ನಿಜವಾದ ದೇವರ ರಾಜ್ಯ. ದೇವರ ನೀತಿಗಾಗಿ ತಾವು ಪಡೆದು ನಾವು ಸಾಕ್ಷಿಗಳಾಗಿ ಬದುಕುವಾಗ ನಮ್ಮನ್ನು ಒಬ್ಬನು ಏನು ಮಾಡಕ್ಕಾಗಲ್ಲ. ದಾನಿಯೇಲನು ನಿರ್ದೋಷಿಯಾಗಿದ್ದನು. ಎಷ್ಟೋ ಹುಡುಗಿದರು ಅವನಲ್ಲಿ ಏನಾದರೂ ತಪ್ಪಿದೆಯಾ ಎಂದು ಅವನ ಅಕೌಂಟ್ಸ್ ಅನ್ನು, ಅವನ ವ್ಯವಹಾರವನ್ನು ಏನು ಕಂಡು ಹಿಡಿಯಕ್ಕಾಗಲ್ಲ. ಆಮೇಲೆ ಲಾಸ್ಟ್ ಆಗಿ ಧರ್ಮದ ಮೇಲೆ ಬಂದರು. ಹಲ್ಲೆಲೂಯಾ. ಅಲ್ಲಿ ಏನಾಗುತ್ತಾ, ನೀನು ಅಲ್ಲಿಗೆ ಹಿಡಿದ್ರೆ ಕೂಡ ಏನಾದ್ರೂ ದಂಡನೆ ಕೊಟ್ಟು ಕಳಿಸಿರ್ಬೋದು. ನೀನು ಬಂದು ಮುಟ್ಟಿರೋದು ಯಾರನ್ನು? ಅವನ ಅಪ್ಪನ ಮೇಲೆ, ದೇವರ ಮೇಲೆ. ಹಲ್ಲೆಲೂಯಾ. ಅವ್ನು ಸುಮ್ಮನೆ ಬಿಡ್ತೇನಾ? ನೀ ಸಿಂಗದ ಇರುವ ಜಾಗದಲ್ಲಿ ಅವನನ್ನು ತೆಗೆದು ಹಾಕಿದರು. ಅಲ್ಲಿ ಅವರು ಬಂದು ಕೂತಿರ್ತಾರೆ. ಹಲ್ಲೆಲೂಯಾ. ಸಿಂಗದ ಬಾಯಿಗಳನ್ನು ಕಟ್ಟಿಟ್ಟಿದ್ದಾರೆ.
ಅರಸನೇ ಹೆದರಿ ಬಿಟ್ಟ. ಅರಸನೇ ಅವನ ಮೇಲೆ ತುಂಬಾ ಪ್ರೀತಿ ಇಟ್ಟು, ಯಪ್ಪ ಇವನ ಮೇಲೆ ಏನು ತಪ್ಪಿಲ್ಲ, ಧರ್ಮದ ಮೇಲೆ ಇವತ್ತು ಅವರು ಏನ್ ಮಾಡಿದ್ದಾರೆ, ಆರೋಪ ಹಾಕಿ ಒಳಗಡೆ ಹಾಕ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಮುಂಚಾನೆ ಎದ್ದೊಳ್ದು ಓಡ್ತಾನೆ, ರಾತ್ರಿ ಎಲ್ಲ ಉಪವಾಸ, ಯಾವ ಮನೋರಂಜನೆ ಮುಂದೆ ಬರೋದು ಬಿಟ್ಟಿಲ್ಲ. ಅವನು ಮುಂಚಾನೆ ಹೋಗ್ಬಿಡಿ, ದಾನಿಯಲ್ಲೇ ಇನ್ನು ಆರಾಧಿಸುವ ದೇವರು ನಿಮ್ಮನ್ನು ಕಾಪಾಡಿದ್ರ, ಹೌದು ರಾಜ ಚಿರಂಜೀವಿ ಆಗಿರು, ನಾನು ನಿನಗೆ ವಿರೋಧವಾಗಿ ದೇವರಿಗೆ ವಿರೋಧವಾಗಿ ಏನು ತಪ್ಪು ಮಾಡಿಲ್ಲ. ಅವನು ಹೊರಗಡೆ ಎಲ್ಲ ಅವನು ಎತ್ತಿದ್ದಾರೆ. ಯಾರೆಲ್ಲ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟರು ಅವನ ಕುಟುಂಬ ಸಹಿತ ಹಿಡಿದುಕೊಂಡು ಬಾ, ಎಲ್ಲವನ್ನು ಒಳಗಡೆ ಹಾಕು. ಅವ್ರ ಕೆಳಗಡೆ ಹೋಗೋದ್ ಮುಂಚೆನೆ ಸಿಂಹಗಳು ಏನ್ ಮಾಡಿದ, ಅವ್ರ ಮೇಲೆ ಹಾರಿ ಬಿತ್ತು, ಚೂರು ಚೂರು ಮಾಡಿತು, ಬಂಕರ್ ಬಸ್ಟರ್ ಹಾಕಿದ ಹಾಗೆ ಆಯಿತು. ನೀತಿ ನ್ಯಾಯಗಳು ತುಂಬಾ ಮುಖ್ಯ. ಇಲ್ಲಿ ನೀವು ನೋಡಿದರೆ ಈ ಶ್ರೀಮಂತನಾಗಿದ್ದವನು, ಐಶ್ವರ್ಯನಾಗಿ ಇದ್ದವನು, ಎಷ್ಟೋ ಅವನಿಗೆ ಹಣ ಇದ್ದರು, ಅವನಿಗೆ ದೇವರಿಲ್ಲ, ಅವನು ದೇವರನ್ನು ಸಂಪಾದಿಸಿಕೊಂಡಿಲ್ಲ, ದುಷ್ಟನಾಕಿ ಬದುಕಿದನು. ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುವ ಡಂಬಾವಳಿ ಅವನು ಬದುಕುತ್ತಾ ಇದ್ದನು. ಅವನು ಹೋಗಿ ಸೇರಿದ ನರಕ. ನೀವು ಭಿಕ್ಷಕಾರನಾಗಿದ್ದರು, ಪರಿಶುದ್ಧನಾಗಿ ಬದುಕುವುದರಿಂದ ಇವನು ಪರಲೋಕ ರಾಜ್ಯದಲ್ಲಿ ಹೋಗಿ ಸೇರಿದನು. ನಾವು ಇದು ಎರಡು ಮಧ್ಯದಲ್ಲಿ ನಾವು ಆರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಹೇಳಿದಲ್ಲ, ನಮ್ಮ ಜೀವನದಲ್ಲಿ ಯೇಸುವನ್ನು ಸಂಪಾದಿಸಬೇಕು, ದೇವರನ್ನು ಮೆಚ್ಚಿಸುವ ಜೀವನವನ್ನು ನಡೆಸುವ ಮೂಲಕವಾಗಿ ನಮಗೆ ಆ ಸಂಪತ್ತು, ಆ ಸೊತ್ತು ನಮಗೆ ಸಿಗುತ್ತೆ. ಹಲ್ಲೆಲೂಯಾ. ನೀವು ನಿತ್ಯ ಜೀವನದಲ್ಲಿ ವಿಶ್ರಾಂತಿಯನ್ನು ಪಡೆಯುವಿರಿ. ಅವನು ನಿತ್ಯ ಜೀವನದಲ್ಲಿ ವಿಶ್ರಾಂತಿಯನ್ನು ಪಡೆದನು. ಅವನು ಭಯ ಒಂದು ಹೇಳ್ತಾನೆ, ಅಯ್ಯೋ ನನಗೆ ಈ ಗದಿಯ ಮನೆಯಲ್ಲಿ ಇದ್ದಾರಲ್ಲ, ಇನ್ನೂರು ಪಾಪದಲ್ಲಿ ಬದುಕ್ತಾ ಇದ್ದಾರೆ. ನಿಮಗೆ ಇವತ್ತು ಗೊತ್ತಾಗುತ್ತಾ ಯಾಕೆ ಈ ಶ್ರೀಮಂತನು ಮನೆಯಲ್ಲಿ ಇರುವ ಸಂಬಂಧಿಗರೆಲ್ಲ ನೀವು ಈ ಲಾಜರನ್ನು ಕಳುಹಿಸಿ ನೀವು ಮಾತನಾಡಿ ಆ ಮನ ತಿರುಗುವಂಗೆ ಮಾಡೋದು ಹೇಳ್ತಾ ಅಂದ್ರೆ, ಅವರು ಪಾಪದಲ್ಲಿ ಬದುಕುತ್ತಾ ಇದ್ದಾರೆ, ಇವನು ಪಾಪದಲ್ಲಿ ಬದುಕುತ್ತಾ ಇದ್ದನು. ಅದಕ್ಕೇನು ಉತ್ತರ ಕೊಟ್ಟರು ಅಬ್ರಹಾಮನು? ಅಲ್ಲಿ ಮೋಶೆ ಧರ್ಮಶಾಸ್ತ್ರವು ಗ್ರಂಥಗಳು ಅವುಗಳಲ್ಲಿ ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ, ಯೇಸು ಕರ್ತನ ಸ್ವಾರ್ಥನೇ ಒಬ್ಬನು ತಿರಸ್ಕರಿಸಿ ಹೋದರೆ ಅವನಿಗೆ ಪರಲೋಕ ರಾಜ್ಯದಲ್ಲಿ ಸ್ಥಳವೇ ಇಲ್ಲ. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಾಣ ಕೊಟ್ಟ ದೇವರು ಇಡೀ ಲೋಕದಲ್ಲಿ ಯೇಸು ಕರ್ತನು ಒಬ್ಬನೇ. ನೀವು ಎಷ್ಟು ಧರ್ಮಗಳನ್ನು ನೀವು ತಗೊಂಡು ನೋಡಿರಿ, ಓದಿಕೊಳ್ಳಿರಿ, ಕಲಿತುಕೊಳ್ಳಿರಿ, ಪ್ರಾಣ ಕೊಟ್ಟ ದೇವರು ಎಲ್ಲಿ ಇದೆ? ಮನುಷ್ಯನ ಪಾಪಗಳಿಗಾಗಿ, ಪರಿಹಾರಕ್ಕಾಗಿ, ಅವುಗಳನ್ನು ನಿತ್ಯ ಜೀವನದಲ್ಲಿ ಹೋಗಿ ಸೇರಬೇಕೆಂದು ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟ ಒಬ್ಬರು ದೇವರು ಇಲ್ಲ ರೀ. ಯೇಸು ಕರ್ತನು ಮಾತ್ರ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಟ್ಟ. ಮರಣ ಪಾತಾಳವನ್ನು ಜಯಿಸಿದವರು ಆತನೇ, ಜೀವಿತನಾಗಿ ಎತ್ತೊಳಿದು ಬಂದವರು ಆತನೇ, ನಂಬುವವರಿಗೆ ರಕ್ಷಣೆಯನ್ನು ನಿತ್ಯ ಜೀವನ ಕೊಟ್ಟವರು ಆತನೇ. ಅವರಲ್ಲಿ ನಂಬುವವರಲ್ಲಿ ಪವಿತ್ರ ಪರಿಶುದ್ಧ ಆತ್ಮನನ್ನು ದಯಪಾಲಿಸಿಕೊಟ್ಟು ನೀನು ಬಿದ್ದು ಹೋಗಬಾರದು, ಪರಿಪೂರ್ಣತೆ ಹೊಂದಿ ನಿತ್ಯ ಜೀವನದಲ್ಲಿ ಬಂದು ಸೇರಬೇಕು, ಆ ಸ್ವರ್ಗೀಯ ರಾಜ್ಯವನ್ನು ನೀನು ಪಡೆದುಕೊಳ್ಳಬೇಕೆಂದು ಅವರು ತೀರ್ಮಾನ ಮಾಡಿದ್ದಾರೆ. ಎಲ್ಲವನ್ನು ಮಾಡಿ ಮುಗಿಸಿದ್ದಾರೆ. ಎವ್ರಿಥಿಂಗ್ ಫಿನಿಶ್ಡ್. ಬೇರೆ ಎಲ್ಲ ದೇವರಲ್ಲಿ ಬರ್ರಿ, ನೀವು ಅದು ಮಾಡಿಕೊಳ್ಳಬೇಕು, ಇದು ಮಾಡಬೇಕು, ಹಂಗ ಬರಬೇಕು, ಆ ಬೆಟ್ಟದ ಮೇಲೆ ಬರಬೇಕು, ಈ ಗುಡ್ಡಕ್ಕೆ ಹೋಗ್ಬೇಕು, ಏನು ಆಗ್ತಾ ಇಲ್ಲ. ಬಟ್ ಇವರು ಎಲ್ಲವನ್ನು ಮುಗಿಸಿದ್ದಾರೆ. ಬಾ, ನಂಬಿದ್ರೆ ರಕ್ಷಣೆ. ಇದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು? ನಾನು ಹೇಳ್ತೇನೆ, ನಿಮಗಾಗಿ ಪರಲೋಕ ರಾಜ್ಯ ಸಿದ್ಧವಾಗಿದೆ. ದೇವರು ಎಲ್ಲವನ್ನು ಸಿದ್ಧಪಡಿಸಿ ಇಟ್ಟಿರ್ತಾರೆ. ಆದರೂ ಪಾಪಿಗಳಾಗಿಯೂ, ದ್ರೋಹಿಗಳಾಗಿಯೂ, ದುಷ್ಟರಾಗಿಯೂ, ಅಪವಿತ್ರರಾಗಿ ಬದುಕುವವರು ಎಲ್ಲಿ ಹೋಗಿ ಸೇರಿದ್ದಾರೆ? ಎಲ್ಲಿ? ಅವರಲ್ಲಿ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು, ಪಾತಾಳವು, ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಅವರು ಯಾರು? ಯಾವನ ಹೆಸರು ಜೀವಪಾತಿಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಅಂದ್ರೆ ನರಕ ಬಗ್ಗೆ ಬರೆಯಲ್ಪಟ್ಟಲ್ಲ ಅಂದ್ರೆ ಯಾರು ಹೇಳಕ್ಕಾಗಲ್ಲ. ಸತ್ಯವಾದ ಸ್ಪಷ್ಟವಾಗಿ ಪ್ರತಿಯೊಂದು ಭಾಗದಲ್ಲಿ ಅದ್ರ ಬಗ್ಗೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ತರುವಾಯ ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಕಂಡೆವು. ಮೊದಲಿದ್ದ ಆಕಾಶ ಮಂಡಲವು, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಇದಲ್ಲದೆ ಪರಿಶುದ್ಧರ ಪಟ್ಟಣವಾದ ಹೊಸ ಯೆರೂಸಲೇಮ್ ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ
ಗಂಡನಿಗೋಸ್ಕರ ಅಲಂಕೃತವಾದ ಮೊದಲಿಗಿದ್ದೆಯಂತೆ ಸಿಂಗರಿಸಲ್ಪಟ್ಟಿತು. ಇದಲ್ಲದೆ ಸಿಂಹಾಸನದ ದೊಳಗಿಂದ ಬಂದ ಮಗವ ಶಬ್ದವು ನನಗೆ ಕೇಳಿಸ್ತದು. ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು. ದೇವರು ತಾನೇ ಅವರ ಸಂಕಟ ಇರುವನು, ಅವರ ಕಣ್ಣೀರೆಲ್ಲ ಒರೆಸಿ ಬಿಡುವನು. ಇನ್ನು ಮರಣ ಇರುವುದಿಲ್ಲ, ಇನ್ನು ದುಃಖವಾಗಲಿ, ಗೋಳಾಟವಾಗಲಿ, ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದ ಎಲ್ಲ ಇಲ್ಲದೆ ಹೋಯಿತು. ಹೇಳುವಾಗ ಹೇಳ್ತೆ, ಜಯ ಹೊಂದುವವನಿಗೆ ಇದು ಸಿಗುತ್ತೆ. ಜಯ ಹೊಂದುವವರು ಇವುಗಳಿಗೆ ಬಾಧ್ಯನಾಗುವನು. ಆಮೇಲೆ ಆದರೆ ಹೇಡಿಗಳು, ನಂಬಿಕೆ ಇಲ್ಲದವರು, ಅಸಹ್ಯವಾದರಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹ ಆರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಗಳು ಉರಿಯುವ ಕೆರೆಯೇ. ಅದು ಎರಡನೆಯ ಮರಣವು. ಪ್ರಿಯರೇ, ಅರ್ಥ ಮಾಡಿಕೊಳ್ಳಿರಿ, ಸತ್ಯವೇದವು ಸುಳ್ಳು ಹೇಳಲ್ಲ. ನಾವು ನಿತ್ಯ ಜೀವನದಲ್ಲಿ ಹೋಗಿ ಸೇರಬೇಕು. ಅದಕ್ಕೆ ನಮ್ಮ ಬದುಕು ಬಾಳು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಹಲ್ಲೆಲೂಯಾ. ಅದನ್ನೇ ಇವತ್ತು ದೇವರು ಮಾತನಾಡ್ತಾರೆ, ನಮ್ಮ ಬದುಕು ಬಾಳು ದೇವರಿಗೆ ಮೆಚ್ಚುಗೆ ಆಗಿರಬೇಕು. ಈ ನಾವು ಬಡವರಾಗಿದ್ರು, ಏನು ಇಲ್ಲದವರಾಗಿದ್ರು ಪರವಾಗಿಲ್ಲ, ಪರಿಶುದ್ಧರಾಗಿ ದೇವರ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯನ್ನು ಹಂಚಿಕೊಂಡು, ಎಷ್ಟು ಮಟ್ಟಿಗೆ ಪ್ರೀತಿಯನ್ನು ಹಂಚಿಕೊಳ್ಬೇಕು ಪ್ರೀತಿಯನ್ನು ಹಂಚಿಕೊಟ್ಟು ದೇವರ ಚಿತ್ತವನ್ನು ಮಾಡಿರಿ. ನೀವು ನಿಮ್ಮ ಚಿತ್ತವನ್ನು ಮಾಡಬಾರದು. ನಾವು ನಮ್ಮ ಇಷ್ಟ ಪ್ರಕಾರ ಬದುಕೋದಕ್ಕಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಲಿಲ್ಲ, ಆರಿಸಿಕೊಂಡಿಲ್ಲ. ಆತನು ಹೇಳುವ ಹಾಗೆ ನಾವು ಏನು ಮಾಡಬೇಕು? ಬದುಕಬೇಕು. ಬದುಕಿ ನಾವು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಆತನ ಫಲಗಳು ತುಂಬಿದವರಾಗಿ ಬದುಕುವಾಗ ನಾವು ಪರಿಪೂರ್ಣ ಹೊಂದಿ ಏನು ಮಾಡ್ತೇವೆ? ನಿಮ್ಮ ಸಾಕ್ಷಿ ನಿಮ್ಮ ದೇವರ ಬಗ್ಗೆ ಪ್ರಸಂಗ ಮಾಡುವುದು. ನೀವು ಹೋಗಿ ಬೈಬಲ್ ತಗೊಂಡು ಪ್ರಸಂಗ ಮಾಡೋದ್ರಿಂದ ನಿಮ್ಮ ಜೀವನ, ನಿಮ್ಮ ಪರಿಶುದ್ಧ ಜೀವನ, ನಿಮ್ಮ ಸಾಕ್ಷಿಯುಳ್ಳ ಜೀವನ ದೇವರು ಯಾರಿಂದ ಅವರಿಗೆ ತೋರಿಸುತ್ತದೆ. ಹಲ್ಲೆಲೂಯಾ. ಹಡ್ಸನ್ ಟೈಲರ್ ಬಗ್ಗೆ ನೀವು ನೋಡಿದ್ರೆ ಅವರ ಸಾಕ್ಷಿ, ಅವರ ಪ್ರಸಂಗದಿಂದ ಹೆಚ್ಚಾಗಿ ಅನೇಕ ಜನರನ್ನು ದೇವರಲ್ಲಿ ತರುವಂತದ್ದಾಗಿತ್ತು. ಅದೇ ರೀತಿಯಲ್ಲಿ ನಾವು ಕೂಡ ಸಾಕ್ಷಿಗಳಾಗಿ ಬದುಕೋಣ. ಈ ಸತ್ಯವಾದ ಹೇಳಿಕೊಟ್ಟ ಹಾಗೆ ಬಡವರಾಗಿದ್ರು ಪರವಾಗಿಲ್ಲ, ಏನು ಇಲ್ಲದವರಾಗಿದ್ರು, ದಿಕ್ಕಿಲ್ಲದವರಾಗಿದ್ರೆ ನಮಗೂ ದೇವರಿದ್ದಾರೆ. ಅವರು ಇರುವ ತನಕ ನಾವು ಅನಾಥರಲ್ಲ, ಅವರು ಇರುವ ತನಕ ನಾವು ದಿಕ್ಕಿಲ್ಲದವರಲ್ಲ. ನಾವು ದೇವರ ಮಕ್ಕಳೇ. ದೇವರು ಪರಿಶುದ್ಧರಾಗಿ ಇರುವ ಹಾಗೆ ನಾವು ಅವರು ಕೇಳಿಕೊಟ್ಟ ಕಟ್ಟಳೆಗಳನ್ನು ಹಿಂಬಾಲಿಸಿ ನಡೆಯೋಣ, ಅದರ ಮೇಲೆ ಪ್ರೀತಿ ತೋರಿಸೋಣ. ಖಂಡಿತವಾಗಿ ನಾವು ನಿತ್ಯ ಜೀವನದಲ್ಲಿ ಹೋಗಿ ಸೇರುವೆವು. ಹಲ್ಲೆಲೂಯಾ. ನಾವೆಲ್ಲ ಕಣ್ಣುಗಳು ಮುಚ್ಚಿ ನಾವು ದೇವರ ಕಡೆ ತಿರುಗೋಣ. ತನಕ ದೇವರ ಮುಂದಿಗೆ ಮಾತನಾಡಿದ್ದಾರೆ. ಸತ್ಯವೇದಕ್ಕೆ ನಾವು ಕಿವಿ ಕೊಡುತ್ತೇವೆ. ಕಿವಿ ಕೊಡುವುದು ಮಾತ್ರ ಅಲ್ಲ, ಅದನ್ನು ಅನುಸರಿಸಿ ಬದುಕಬೇಕು ಎಂದು ಯೇಸು ಕರ್ತನು ಹೇಳಿಕೊಟ್ಟಿದ್ದಾರೆ. ಇರುವಾಗ ನಾವು ಬರೀ ಇದನ್ನು ಕೇಳಿಬಿಟ್ಟು ಹೋಗುವರಾಗಿ ಇರಬಾರದು. ನಾವು ಅದನ್ನು ಅನುಸರಿಸಿ ಬದುಕುವರಾಗಿರಬೇಕು. ಒಪ್ಪಿಸಿಕೊಡೋಣ. ನಾವು ನಮ್ಮ ಜೀವನದಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದ ರೀತಿಯಲ್ಲಿ ಒಂದು ವೇಳೆ ಸುಖಭೋಗದಲ್ಲಿಯೂ ಈಗ ಲೋಕದ ಇಚ್ಛೆಗಳನ್ನು ನಾವು ಹಿಂಬಾಲಿಸುತ್ತಾ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುವಲ್ಲಿ ಡಂಬದಲ್ಲಿ ಬಿತ್ತು ಹೋಗಿ ಇರುವರಾಗಿದ್ದರೆ ಇವತ್ತು ನಾವು ಮನ ತಿರುಗೋಣ. ಬೇಡ ಎಂದು ದೇವರು ಹೇಳುವ ಕಾರ್ಯಗಳನ್ನು ಬಿಟ್ಟು ಬಿಡೋಣ. ಅಪ್ಪ, ನೀವು ನನಗೆ ಬೇಕು, ನಾವು ನಿಮ್ಮ ಜೊತೆಯಲ್ಲಿ ಪರಲೋಕ ರಾಜ್ಯದಲ್ಲಿ ನಾನು ಬದುಕು ಬಯಸುತ್ತೇನೆ, ನರಕದಲ್ಲಿ ಅಲ್ಲ. ನಾವು ಪರಲೋಕದಲ್ಲಿ ಬದುಕೋದಕ್ಕೋಸ್ಕರ ಆರಿಸಲ್ಪಟ್ಟವರೇ. ವಿ ಆರ್ ದ ಸಿಟಿಸನ್ಸ್ ಆಫ್ ಹೆವೆನ್. ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ. ನಾವು ಯೋಗ್ಯರಲ್ಲ, ಪಾಪಿಗಳೇ, ನಮ್ಮನ್ನು ಕ್ಷಮಿಸಿರಿ ಅಪ್ಪ. ಒಂದು ಸೆಕೆಂಡ್ ಚಾನ್ಸ್ ಕೊಡಿರಿ ನಮಗೆ. ನಾವು ಒಳ್ಳೆಯವರಾಗಿ ಬದುಕಿ ತೋರಿಸ್ತೇವೆ ಎಂದು, ನಿಮ್ಮ ಸಹಾಯದಿಂದ ತೋರಿಸುವೆ ಎಂದು ನಾವು ಒಪ್ಪಿಸಿಕೊಡೋಣ. ಬನ್ನಿರಿ. ಪರಿಶುದ್ಧನೇ, ಮಹೋನ್ನತನೇ, ರಾಜಾದಿರಾಜನೇ, ಕರ್ತಾದಿ ಕರ್ತನೇ, ಕೃಪೆಯುಳ್ಳ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇಷ್ಟೊಂದು ಒಳ್ಳೆಯ ವಾಕ್ಯವನ್ನು ಪವಿತ್ರಾತ್ಮನೆ ನಮಗೆ ಕೊಡಬೇಕೆಂಬುದಾಗಿ ಚಿಕ್ಕ ಕುಂಬಾಗಿ ನಮ್ಮನ್ನು ಆರಿಸಿಕೊಂಡು ನಿಮ್ಮ ಆಲಯದಲ್ಲಿ ಕುಳ್ಳಿರಿಸಿ ನಮ್ಮೊಂದಿಗೆ ಮಾತನಾಡಿದ ದಯೆ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಯಾರು ಯೋಗ್ಯರಿಲ್ಲ ಎಂಬುದಾಗಿ ಅಪ್ಪ ಸತ್ಯವಾಕ್ಯ ಹೇಳುತ್ತದೆ. ಆದರೆ ತನ್ನನ್ನು ಯೋಗ್ಯರಾಗಿ ಮಾಡಿಕೊಳ್ಳಕ್ಕೆ ಬೇರೆ ದಾರಿನೇ ಇಲ್ಲ. ಯೇಸು ಸ್ವಾಮಿ ಒಬ್ಬನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾರೆ. ಅವರ ಮುಖಾಂತರ ಮಾತ್ರ ಅಯೋಗ್ಯರಾಗಿರುವ ನಾವು ನೀತಿವಂತರಾಗ ಆಗಕ್ಕೆ ಸಾಧ್ಯ ಎಂಬುದನ್ನು ನಾವು ನೋಡುತ್ತೇವೆ ಸ್ವಾಮಿ.
ನೀವಿಲ್ಲದೆ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲಪ್ಪ. ನೀವು ನಮಗೆ ಇವತ್ತು ಮಾತನಾಡಿದ ಕೃಪೆಗಾಗಿ ನಮಗೆ ಸ್ತೋತ್ರ. ಈ ಲೋಕದಲ್ಲಿ ಸಂಪಾದಿಸಲ್ಪಡುವ ಸ್ವತ್ತು, ಸಂಪತ್ತು, ಹಣ ಯಾವುದು ನಮ್ಮೊಂದಿಗೆ ಬರುವುದಿಲ್ಲ, ಎಲ್ಲ ಬಿಟ್ಟು ಹೋಗಬೇಕಾಗುತ್ತೆ. ಯೇಸು ಸ್ವಾಮಿಯನ್ನು ಸಂಪಾದಿಸಲು ಮಾತ್ರ ನಿತ್ಯ ಜೀವನದಲ್ಲಿ ಹೋಗಿ ಸೇರಲಿಕ್ಕೆ ಸಾಧ್ಯ ಎಂಬುದನ್ನು ನಮಗೆ ಇಷ್ಟು ಅಂದ ಚಂದವಾಗಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟ ದಯೆ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯಕ್ಕೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಈ ಸಮಯದಲ್ಲಿ ವಾಕ್ಯ ಕೇಳಿರುವ ನಿಮ್ಮ ಮಕ್ಕಳು ಅಪ್ಪ ಸ್ವಾಮಿ, ನಾನು ಇದುವರೆಗೆ ಹೇಗೆ ಬದುಕಿದ್ದೇನೋ, ತಪ್ಪುಗಳು ಮಾಡಿದ್ದೇನೋ ಎಲ್ಲವನ್ನು ಕ್ಷಮಿಸು ಸ್ವಾಮಿ. ನನಗೊಂದು ಇನ್ನೊಂದು ಆವರ್ತಿ ಸ್ವಾಮಿ ಒಂದು ಅವಕಾಶ ಕೊಡಪ್ಪ. ನಾನು ಇನ್ನು ಮುಂದೆ ಎಲ್ಲ ಪಾಪವನ್ನು ಬಿಟ್ಟು ನಿಮಗೆ ಮೆಚ್ಚುಗೆಯಲ್ಲಿರುವ ಕಾರ್ಯಗಳನ್ನು ಬಿಟ್ಟು ಸ್ವಾಮಿ ಮೆಚ್ಚುಗೆಯಾಗಿ ನಾನು ಬದುಕುವೆನು. ನನ್ನ ಜೀವನದಲ್ಲಿ ದೇವರು ಬಿಡಬೇಕು ಅಂತ ಹೇಳುವ ಎಲ್ಲ ಕಾರ್ಯವನ್ನು ಸ್ವಾಮಿ ನಾನು ನನ್ನಿಂದ ಅಗಲಿಸಿ ನೀವು ಹಿಡಿದು ನಡೆಯಬೇಕು ಅಂತ ಹೇಳಿಕೊಟ್ಟಂತ ಅಪ್ಪಣೆಗಳನ್ನು ಮಾತ್ರ ಹಿಡಿದು ನಡೆದು ನಿಮಗೆ ಮೆಚ್ಚುಗೆಯಾಗಿ ಬದುಕಿ ನಿಮ್ಮ ನಾಮವನ್ನು ಮಹಿಮೆಪಡಿಸುವೆನು ಸ್ವಾಮಿ. ನನಗೊಂದು ಅವಕಾಶ ಕೊಡಪ್ಪ. ನಾನು ಈ ಲೋಕದಲ್ಲಿ ಸ್ವತ್ತು ಸಂಪಾದ್ಯವನ್ನು ನಾನು ಇಟ್ಕೊಳ್ಳೋಕ್ಕೆ ಆಸೆ ಪಡ್ತಾ ಇಲ್ಲ ಸ್ವಾಮಿ. ನನಗೇನು ಬೇಕು ಅದೆಲ್ಲ ನೀವು ನೋಡಿಕೊಳ್ಳುವಿರಿ. ನನ್ನ ಅಗತ್ಯಗಳೆಲ್ಲ ನೀವು ಅಪ್ಪ ನನಗೆ ನೋಡಿಕೊಳ್ಳುವಿರಿ, ನನಗೆಲ್ಲ ಒದಗಿಸಿ ಕೊಡುವಿರಿ. ನಾನು ನಿಮ್ಮನ್ನು ಸಂಪಾದಿಸಿಕೊಳ್ಳಬೇಕು ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆಯಾಗಿ ಬದುಕಬೇಕು ಸ್ವಾಮಿ. ನನ್ನಲ್ಲಿ ಮೆಚ್ಚುಗೆಯಲ್ಲಿರುವ ಕಾರ್ಯಗಳೆಲ್ಲ ನಿಮಗೆ ಮೆಚ್ಚುಗೆಯಲ್ಲಿರುವ ಎಲ್ಲಾ ಸ್ವಭಾವಗಳನ್ನು ಈ ಕ್ಷಣ ಅಗಲಿಸಬೇಕಾಗಿ ನನ್ನನ್ನು ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಒಪ್ಪಿಸಿಕೊಡುವ ಪ್ರತಿಯೊಬ್ಬರಿಗೂ ದೇವರೇ ನೀವು ಇಳಿದು ಬಂದು ಸಹಾಯ ಮಾಡಬೇಕಾಗಿ ಅವರನ್ನು ಮುಟ್ಟಿ ಎಲ್ಲಾ ಪಾಪದಿಂದಲೂ ಅವರನ್ನು ಅಪ್ಪ ಸ್ವಾಮಿ ನೀವು ಅವರನ್ನು ಕ್ಷಮಿಸಿ ಒಂದು ನೂತನ ಜೀವನವನ್ನು ನೀವು ದಯಪಾಲಿಸಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಕ್ಷಣ ಒಪ್ಪಿಸಿಕೊಡುವರು ಸ್ವಾಮಿ ನಿತ್ಯ ಜೀವನದಲ್ಲಿ ಖಂಡಿತವಾಗಿ ಪಾಲುಗಾರರಾಗಬೇಕಾಗಿ ಇನ್ನು ಮುಂದೆ ಅವರು ಬಾಳು ಬದುಕು ನಡೆ ನುಡಿ ಎಲ್ಲ ಸ್ವಾಮಿ ನಿಮಗೆ ಮೆಚ್ಚುಗೆಯಾಗಿರಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅವರು ಬಲಹೀನರಾಗಿರುವಾಗ ನೀವು ಅವರಿಗೆ ಬಲವಾಗಿ ನಿಲ್ಲು ಸ್ವಾಮಿ. ಪಾಪದಲ್ಲಿ ಶೈತಾನ ಅವರನ್ನು ಬೀಳಿಸಬೇಕು ಅಂತ ಬರುವಾಗ ನೀವು ಸ್ವಾಮಿ ಅಪ್ಪ ರಾಜನೇ ಜಯ ಕೊಡುವ ದೇವರಾಗಿ ಎಲ್ಲ ಪಾಪವನ್ನು ಅಪ್ಪ ಸ್ವಾಮಿ ಅಗಲಿಸಿ ನಿಮ್ಮನ್ನೇ ನೋಡಿ ನಿಮ್ಮ ಪಾದಕ್ಕೆ ಬಂದು ಜಯಿಸಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಕೊಡಬೇಕಾಗಿ ಸಹಾಯ ಮಾಡಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಅಪ್ಪ ರಾಜನೇ ಕಣ್ಣಿನ ಆಶೆ ಅಪ್ಪ ಈ ಶಾರೀರ ಆಶೆ ಬದುಕು ಬಾಳ್ನ ಡಂಬ ಎಲ್ಲವನ್ನು ಬಿಟ್ಟು ಸ್ವಾಮಿ ಯೇಸು ಸ್ವಾಮಿ ನಿಮಗೆ ಮೆಚ್ಚುಗೆಯಾಗಿ ತಗ್ಗಿಸುವಿಕೆಯಿಂದ ತಾಳ್ಮೆಯಿಂದ ಎಲ್ಲಾ ಸ್ವಭಾವಗಳನ್ನು ಧರಿಸಿಕೊಂಡು ನೀವು ತೋರಿಸಿರುವ ನಿಮ್ಮ ಸ್ವಭಾವಗಳನ್ನು ಧರಿಸಿಕೊಂಡು ಬದುಕಲಿಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರು ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ. ಈ ವಾರವನ್ನು ಮಕ್ಕಳಿಗೆ ಆಶೀರ್ವದಿಸಿ ಸ್ವಾಮಿ. ಅವರಿಗೆ ಅವರ ಮಕ್ಕಳನ್ನು ಮನೆಯನ್ನು ಆಶೀರ್ವದಿಸಪ್ಪ. ಅವರು ಈ ವಾರ ಮಾಡುವ ಕೆಲಸದಲ್ಲಿ ಹೋಗುವಾಗ ಬರುವಾಗ ದಾರಿಯಲ್ಲಿ ಸಂರಕ್ಷಣೆ ಕೊಡಪ್ಪ. ಕೆಲಸದಲ್ಲಿ ಸಹಾಯ ಮಾಡಪ್ಪ. ಏನೇ ಮಾಡಕ್ ಹೋದ್ರು ಸಫಲವನ್ನು ಕೊಡು ಸ್ವಾಮಿ. ಕೈಯಿಂದ ಮಾಡುವ ಪ್ರಯತ್ನಗಳಿಗೆ ನೀವು ಬಲ ಕೊಡಬೇಕಾಗಿ ಸಫಲ ಕೊಡಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ಬೆಳಗಿನರಾಗಿರುವ ಜಾಗದಲ್ಲಿ ದೇವರೇ ಬಲವಾಗಿ ನಿಲ್ಲಬೇಕಾಗಿ ಒಪ್ಪಿಸುತ್ತೇನೆ. ಸೋಲುಗಳನ್ನು ಸಂಧಿಸ್ತಾ ಇರುವ ಜಾಗದಲ್ಲಿ ದೇವರು ಯೆಹೋವ ನಿಸ್ಸಿಯಾಗಿ ಜಯವನ್ನು ಕೊಡಬೇಕಾಗಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಈ ಮಕ್ಕಳು ಒಬ್ಬೊಬ್ಬರಿಗೂ ಸ್ವಾಮಿ ಈ ವಾರ ಆಶೀರ್ವಾದವಾಗಿ ಇರಬೇಕಾಗಿ ನಿಮ್ಮ ನಾಮದಲ್ಲಿ ಅಪ್ಪ ನಾನು ಕೇಳಿಕೊಳ್ತೇನೆ ಸ್ವಾಮಿ. ನಿಮಗೆ ಮಾಡಲಿಕ್ಕೆ ಶಕ್ತನಾಗಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಬಿನ್ನಹವನ್ನು ಕೇಳಿ ಸದುತ್ತರವನ್ನು ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಅದೇ ದೀನತೆಯಿಂದ ಪೂರ್ಣ ನಂಬಿಕೆಯಿಂದ ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ.